तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वन्देऽहं श्रीगुरो श्रीयुतापदकमलं श्रीगुरुं वैष्णवंश श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनासहितं कृष्ण चैतन्य देवं श्री राधा कृष्ण पादान् सहगणा ललिता श्री विशाखान्वितं च नमावो विष्णुपादाय कृष्ण पृष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देश तारिणे नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च प्रतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। प्रणव प्रभु जी। हरे कृष्ण। हरे कृष्ण। हरे कृष्ण प्रभु जी। कृष्ण प्रभु जी दंडवत प्रणाम। हरे कृष्ण प्रभु दंडवत प्रणाम। हरे कृष्ण प्रभु जी। हरे कृष्ण प्रभु। हरे कृष्ण प्रभु जी। हरे कृष्ण प्रभु जी। हरे कृष्ण प्रभु जी। हरे कृष्ण प्रभु जी। हरे कृष्ण हरे कृष्ण प्रभु जी। हरे कृष्ण प्रभु जी। हरे कृष्ण प्रभु हरे कृष्ण प्रभु जी। हरे कृष्ण प्रभु जी। हरे कृष्ण प्रभु जी। हरे कृष्ण प्रभु। हरे कृष्ण प्रभु जी दंडवत प्रणाम। हरे कृष्ण। ಇವತ್ತು ನಾವೆಲ್ಲರೂ ಭಕ್ತಿ ವೃಕ್ಷದ ಮೊದಲನೇ ಹಂತದ ಮೂರನೇ ಅಧ್ಯಾಯದಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೇವೆ. ಓಕೆ, ಸೊ ಯಾರಿಗೆ ನೆನಪಿದೆ ಹೇಳಿ ನಿನ್ನೆ ಎರಡನೇ ಅಧ್ಯಾಯದಲ್ಲಿ हरे कृष्ण प्रभु जी। हरे कृष्ण प्रभु। ಏನ್ ನೆನಪಿದೆ ಹೇಳಿ, ಬಂದಿದೆ. ಜನ್ಮವು ಎಂದರೆ ಮನುಷ್ಯನ ಜನ್ಮ. ಅದನ್ನು ನಾವು ಇಲ್ಲ ನಾನ್ ಕೇಳುದು ನೆನಪಿದೆ ಏನು ಅದು ಹೇಳಿದೆ, ಓದಿ ಅಂತ ಹೇಳಿಲ್ಲ. ನಿಮ್ ತಲೆಯಲ್ಲಿ ಏನಿದೆ ಅದು
ಏನ್ ತಲೆಯಲ್ಲಿ ನೆನಪು? ನಾವು ಜೀವಂತ ಇದ್ದಾಗ ನಾವು ಭೌತಿಕ ಜಗತ್ತಿನ ಬಿಡುಗಡೆಯನ್ನು ದೊರಕಿಸುವ ಕೃಷ್ಣನ ಚರಣ ಕಮಲಗಳನ್ನು ಪಡೆಯಲು ಕಡೆಗೆ ನಮ್ಮ ಗುರು ಗಮನವನ್ನು ಓದ್ಬೇಡಿ ತಿರುಗಿಸಬೇಕು. ನಾನ್ ಹೇಳ್ತಾ ಇರೋದು ಓದ್ಬೇಡಿ. ನಿಮ್ ತಲೆಯಲ್ಲಿ ಏನಿದೆ ಅದು ಹೇಳಿ. ನಾವು ಭಕ್ತಿ ಮಾಡಬೇಕು ಅಂತ ಓಕೆ, ಭಕ್ತಿ ಮಾಡ್ಬೇಕಂತ ನೆನಪಿದೆ. ನೈಸ್. ಪ್ರಹ್ಲಾದ್ ಮಹಾರಾಜ್ ಭಕ್ತಿ ಮಾಡ್ಬೇಕು ಅನ್ನೋ ನಂಬಿಕೆ. ಪ್ರಹ್ಲಾದ್ ಮಹಾರಾಜ್ ತರ ಭಕ್ತಿ ಮಾಡ್ಬೇಕಂತ ನೆನಪಿದೆ ನಿಮಗೆ. ಓಕೆ, ನೆಕ್ಸ್ಟ್. ಪರೀಕ್ಷಿತ ಮಹಾರಾಜರು ಬರ್ತಾ ಇರುವಾಗ ಮುನಿಗಳಿದ್ದಿದ್ರು. ಅವರು ಕೂತಿದ್ದು ನೋಡಿ ಇವರು ಸುಳ್ಳು ಅಂತ ಹೇಳಿ ಸತ್ತ ಹಾವನ್ನ ಅವ್ರು ಕುತ್ತಿಗೆ ಹಾಕಿದ್ರು. ಆವಾಗ ಅವ್ರ ಮಗ ಬಂದು ಶಾಪ ಕೊಟ್ಟ, 1 ವಾರದಲ್ಲಿ ಸಾಯ್ಬೇಕಂತ. ಹಾಗಾಗಿ ಸಾವು ಬಂದೇ ಬರುತ್ತೆ. ಸಾವಿನಿಂದ ಪಾರಾಗು ಹೇಗೆ ಅಂತ ಗುರುಗಳ ಹತ್ರ ಕೇಳಿದಾಗ ಸಪ್ತ ಭಾಗವತ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ 1 ವಾರ ಭಾಗವತ ಕ್ಲಾಸ್ ಕೇಳಿದ್ರು ಪರೀಕ್ಷಿತ ಮಹಾರಾಜರು. ಅದನ್ಯಾಕೆ ಹೇಳಿದ್ದು? ಮಹಾರಾಜರು ಭಾಗವತ ಕ್ಲಾಸ್ ಗುರುಗಳಿಗೆ ಹೇಳಿದ್ರು ಸಾವಂತೂ ಬಂದೇ ಬರುತ್ತೆ, ಅದರಿಂದ ದಾಟು ಹೇಗೆ ಅಂತ ಅವರು ಗುರುಗಳಿಗೆ ಕೇಳಿದಾಗ ಸಪ್ತ ಭಾಗವತ ಕೇಳಿ ಅಂತ ಹೇಳಿದ್ರು. ಅವ್ರು 7 ದಿನ ಭಾಗವತ ಕ್ಲಾಸ್ ಕೇಳಿದ್ರು. ಆಯ್ತಾಯ್ತು, ಅದು ಆಯ್ತು. ಆ ಸನ್ನಿವೇಶವನ್ನ ಇಲ್ಲಿ ಯಾಕೆ ಹೇಳಿದ್ದು? ನಾವ್ ಯಾಕೆ ಚರ್ಚೆ ಮಾಡಿದ್ದು? ಅಂದ್ರೆ ನಾವು ಭಾಗವತ ಕ್ಲಾಸ್ ಕೇಳ್ಬೇಕು ಅನ್ನೋದು ಉದಾಹರಣೆ. ಅಲ್ಲ ಶ್ರವಣ ಮಾಡ್ಬೇಕು ಅಂತ ಅದಕ್ಕೆ ಹೇಳಿ. ಅದು ಆ ಉದ್ದೇಶ ಹೇಳಿದ್ದಲ್ಲ. ಶ್ರವಣ ಮಾಡ್ಬೇಕು ಹೌದು, ಬಟ್ ಆ ಉದ್ದೇಶ ಅಲ್ಲ, ಆ ವಿಷಯದಲ್ಲಿ ಹೇಳಿದ್ದಲ್ಲ ಅದು. ಅದೇ ಹೇಳಿ, ಯಾಕೆ ಹೇಳಿ? ಯಾರು ಹೇಳ್ತೀರಿ? ಯಾಕೆ ಅದನ್ನ ಹೇಳಿದ್ದ ಆ ಉದಾಹರಣೆ? ಸಾವಿಂದ ದಾಟ್ಲಿಕ್ಕೆ. ಬೇರೆ ಯಾರು ಹೇಳಿ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಮತ್ತೆ ನಮಗ್ ಸಿಕ್ಕಿರುವ ಶರೀರವನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಪರೀಕ್ಷಿತ ಮಹಾರಾಜನ ಉದಾಹರಣೆ ಕೊಟ್ಟಿದ್ದ? ಸರಿ ಹೇಳಿ ಯಾರು ಅವ್ರ ಹೇಳ್ತಾರೆ? ಸಾವಿನ ಸಮಯ ಎಂತದು ಕೇಳಿಲ್ಲ. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ನಮ್ದು ಪರೀಕ್ಷಿತ್ ಮಹಾರಾಜ್ಗೆ ಅವ್ರ ಅಂತಕಾಲ ಗೊತ್ತಿತ್ತು, ಆದ್ರೆ ನಮ್ಗೆ ನಮ್ಮ ಅಂತಕಾಲ ಗೊತ್ತಿಲ್ಲ. ಅದಕ್ಕೆ ನಾವು ದಿನನಿತ್ಯ ಭಕ್ತಿ ಮಾಡ್ತಾ ಇರ್ಬೇಕು. ಅಂದ್ರೆ ಅಂತಕಾಲ ಗೊತ್ತಿದ್ದವ್ರು ಮಾಡ್ಲಿಕ್ಕಿಲ್ವಾ? ಹಂಗ್ ಗೊತ್ತಿದ್ದವ್ರು ಮಾಡ್ಬೇಕಾದ್ರೆ ಅಂದ್ರೆ ನಾವು ದಿನನಿತ್ಯ ಮಾಡ್ತಾ ಇರ್ಬೇಕು. ನಮ್ಗೆ ಲಾಸ್ಟ್ ಮಿನಿಟ್ ಯಾವಾಗಂತ ಗೊತ್ತಾಗಿರಲ್ಲ, ಅದಕ್ಕೆ ಗೊತ್ತಿದ್ದವ್ರು ಮಾಡ್ಬೇಕು, ಗೊತ್ತಿಲ್ಲದವ್ರು ಮಾಡ್ಬೇಕು. ಓಕೆ, ಜೈ. ನನ್ನ ಪ್ರಶ್ನೆಗೆ ಉತ್ತರ ಸರಿ ಹೇಳ್ತಾ ಇಲ್ಲ ಯಾರು? ಓಕೆ, ನೆಕ್ಸ್ಟ್. ಓಕೆ, ಮತ್ತಾರು ಹೇಳ್ತೀರಾ? ಇವರಿಬ್ರು 3 ಜನ ಹೇಳಿದ್ದು. ಆಕ್ಚುಲಿ ಇದೇ ನೋಡಿ ನಿಮ್ಗೆ ಅಟೆಂಡೆನ್ಸ್ ಕೊಡೋದು. ಎಂತ ಕ್ವಾಲಿಟಿ ಉತ್ತರ ಕೊಡ್ತೀರಲ್ವಾ ಅದನ್ನ ನೋಡಿ ಅಟೆಂಡೆನ್ಸ್ ಕೊಡ್ತಾ. ಹೇಳಿ. ಅತ್ಯುನ್ನತ ಶರೀರ ಎಂದರೆ ಮನುಷ್ಯ ಶರೀರ, ಅದೇ ಆಧ್ಯಾತ್ಮಿಕ ಆನಂದ ಗಳಿಸುವುದು. ಏನ್ ಹಂಗಂದ್ರೆ? ಒಳ್ಳೆ ಶರೀರ, ಅತ್ಯುನ್ನತ ಶರೀರ. ನಾವು ಆಧ್ಯಾತ್ಮಿಕ ಮಾಡಿದ್ರೆ, ಜಪ ಎಲ್ಲ ಮಾಡಿದ್ರೆ ಒಳ್ಳೆ ಶರೀರ ಕೊಡ್ಕೊಂಡು ಹೋಗುತ್ತೆ. ಜಪ ಎಲ್ಲ ಮಾಡಿದ್ರೆ ಒಳ್ಳೆ ಶರೀರ ಸಿಗುತ್ತೆ ಅಲ್ವಾ? ಹೌದು. ಅಲ್ಲ, ಜಪ ಬಿಡುವುದಲ್ಲ, ಜಪ ಮಾಡುದು. ಜಪ ಮಾಡಿದ್ರೆ ಒಳ್ಳೆ ಶರೀರ ಸಿಗುತ್ತೆ ಅಂತ ನಿಮ್ಮ 2 ಸ್ಟೇಟ್ಮೆಂಟ್ ಅಲ್ಲಿ 2 ಉತ್ತರ ಇದೆ. ಒಳ್ಳೆ ಕಾರ್ಯ ಮಾಡಿದ್ರೆ ನಾವು ಮಾನವ ಜನ್ಮ ಸಿಕ್ಕಿದ್ದನ್ನ ನಂಗೆ ಅರ್ಥ ಆಗ್ಲಿಲ್ಲ.
ಓಕೆ ಹರೇ ನೆಕ್ಸ್ಟ್. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹಾ ನಮಗೆ ಸಾವು ಗೊತ್ತಾಗುದಿಲ್ಲ, ಆದ್ರೆ ಪರೀಕ್ಷಿತನಿಗೆ ತನ್ನ ಸಾವು 7 ದಿನದಲ್ಲಿ ಇದೆ ಅನ್ನೋದು ತಿಳಿದಿದೆ ಅನ್ನುವುದ್ರ ಕುರಿತಾಗಿ ಹೇಳಿರುವುದು. ಪರೀಕ್ಷಿತ ಮಹಾರಾಜ ಕಾಡಿಗೊಮ್ಮೆ ಹೋದಾಗ ಮುನಿ ಧ್ಯಾನದಲ್ಲಿದ್ರು. ಅವರ ಧ್ಯಾನದಲ್ಲಿದ್ದಾಗ ಅವರನ್ನ ಬಾಯಾರಿಕೆ ಆಗತ್ತೆ. ನೀರ್ ಕೇಳಿದಾಗ ಅವ್ರಿಗೆ ಗೊತ್ತಾಗುದಿಲ್ಲ. ಅವ್ರ ಧ್ಯಾನದಲ್ಲಿ ಅವ್ರದ ಕುಕ್ಕಿಗೆ ಸತ್ತ ಹಾವನ್ನ ಹಾಕಿ ಮುಂದೆ ಹೋಗ್ತಾರೆ. ಅದನ್ನ ಅವ್ರ ಮಗ ನೋಡಿ ಅವರಿಗೆ 7 ದಿನದಲ್ಲಿ ಸಾವು ಬರ್ಲಿ ಅಂತ ಶಾಪ ಕೊಟ್ಟದ್ದು. ಅದು ಅವ್ರಿಗೆ ಶಾಪ ಕೊಟ್ಟಿದ್ದು. ಅವ್ರಿಗೆ 7 ದಿನದಲ್ಲಿ ಸಾಯ್ತ್ರ ಅನ್ನೋದು ಅವನಿಗೆ ಗೊತ್ತಿದ್ದು, ಪರೀಕ್ಷಿತ ಮಹಾರಾಜನಿಗೆ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನುವ ಒಂದು ಕಾರಣಕ್ಕ ಆ ಉದಾಹರಣೆ ಹೇಳಿದ್ರಿ. ಅಲ್ಲ, ನನ್ ಕ್ವಶನ್ ಏನು, ಅವ್ರಿಗೆ ಗೊತ್ತಿದೆ ನಮಗ್ ಗೊತ್ತಿಲ್ಲ, ಯಾಕೆ ಅದನ್ನ ಯಾಕೆ ಚರ್ಚೆ ಮಾಡ್ತಿದೀವಿ? ಅವ್ರಿಗೆ ಗೊತ್ತಿದೆ ನಮಗ್ ಗೊತ್ತಿಲ್ಲ ಏನು? ಅದೇ, ನಮಗ್ ಸಾವು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರುವುದಿಲ್ಲ, ಬಟ್ ಅವ್ರಿಗೆ ಗೊತ್ತಿದೆ ಅನ್ನೋದಕ್ಕೆ ಆ ಉದಾಹರಣೆ ಕೊಟ್ಟಿದ್ರಿ. ಅವ್ರಿಗೆ ಗೊತ್ತಿದೆ ನಮಗ್ ಗೊತ್ತಿಲ್ಲ, ಮುಂದೇನು? ಆ ಉದಾಹರಣೆ ಯಾಕೆ ಕೊಟ್ಟಿದ್ದು? ಗೊತ್ತಿದೆ ಗೊತ್ತಿಲ್ಲದಷ್ಟೇ ಇಲ್ಲ, ಅವ್ರು ಒಂದು ಜನಕ್ಕೆ ಗೊತ್ತಿದೆ, ಒಂದು ಜನಕ್ಕೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಗೊತ್ತಾಗುದೇ ಇಲ್ಲ ಅಲ್ಲ ಯಾವಾಗ ಸಾವು ಬರುತ್ತಂತ. ಅದಕ್ಕೆ ಅವರಿಗೆ 7 ದಿನದಲ್ಲಿ ಸಾವು ಬರುತ್ತನ್ನೋ ಗೊತ್ತಾಗಿದೆ ಅನ್ನೋದಕ್ಕೆ ಉದಾಹರಣೆ ಹೇಳಿದ್ರಿ. ಅದು ಸರಿ, ಅವ್ರಿಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಗಿಲ್ಲ. ನೀವೆಲ್ಲರೂ ಅದೇ ಉತ್ತರ ಹೇಳ್ತೀನಿ. ಯಾಕೆ ಗೊತ್ತಾಯ್ತು ಗೊತ್ತಾಯ್ತು ತಗೊಂಡು ಏನ್ ಮಾಡೋದು ಅದನ್ನ? ಅಂದ್ರೆ ನಾವ್ ಭಕ್ತಿ ಎಷ್ಟು ಸಮಯ ಮಾಡ್ಬೇಕು ಅಂತ ಕೇಳ್ತಾರಲ್ಲ, ಅದಕ್ಕಾಗಿ ನಿಗದಿತ ಸಮಯ ಅಂದಿಲ್ಲ, ನಮ್ ದೇಹ ನಶಿಸಿ ಹೋಗೋವರೆಗೂ ನಾವು ಭಕ್ತಿ ಮಾಡ್ತಾ ಇರ್ಬೇಕು. ನಾವು ಸ್ವಲ್ಪ ಡೈವರ್ಟ್ ಆದ್ರಿ. ಓಕೆ, ಬೇರೆ ರಸ್ತೆಗೆ ಹೋದ್ರ. ಹಾ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ನೆಕ್ಸ್ಟ್ ಜನ್ಮಕ್ಕೆ ಭಕ್ತಿ ಮಾಡ್ತಾರ ಅಂತ ಹೇಳ್ತಾರಲ್ಲ ಜನ, ನೆಕ್ಸ್ಟ್ ಜನ್ಮಕ್ಕೆ ಮನುಷ್ಯ ಜನ್ಮ ಸಿಗ್ತದಂತ ಹೆಂಗ್ ಗ್ಯಾರಂಟಿ? ಮತ್ತೆ ಸಿಕ್ಕಿದ್ರು ನೆನಪಿರುದಿಲ್ಲಲ್ಲ ಪ್ರಭು. ಇದು ಜನ್ಮ ನೆಕ್ಸ್ಟ್ ಮನುಷ್ಯನ ಜನ್ಮ ಸಿಕ್ಕಿದ್ರು ನೆನಪಿರುದಿಲ್ಲ. ಯಾರು ಹೇಳ್ತಾ ಇದ್ರಿ ಉತ್ತರ? ಒಬ್ರು ಹೇಳಿ. ಮತ್ತೊಂದ್ ಜನ್ಮಕ್ಕೆ ಮನುಷ್ಯ ಜನ್ಮ ಸಿಕ್ಕಿದ್ರು ಅದು ನಾವು ಭಕ್ತಿ ಮಾಡೋರು ಅಂತ ಗೊತ್ತಾಗ್ತದೆ ಹೆಂಗೆ ಪ್ರಭು ಅವ್ರಿಗೆ? ಯಾರಿಗೆ? ಇವಾಗ ಈ ಜನ್ಮದಲ್ಲಿ ನಾ ಮಾಡುದಿಲ್ಲ, ಮತ್ತೊಂದ್ ಜನ್ಮದಲ್ಲಿ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಪ್ರಭು. ಮನುಷ್ಯ ಜನ್ಮ ಸಿಕ್ಕಿದ್ರು ಅವ್ರಿಗೆ ನೆನಪಿರುದಿಲ್ಲ ಅಲ್ಲ, ಸುಮ್ನೆ ಅದು ಈಗ. ಸುಮ್ನೆ ಹೇಳಕ್ ಹೇಳ್ತಾರೆ ಹಂಗೆಲ್ಲ. ಹೌದು, ಏನು ಮನುಷ್ಯ ಜನ್ಮ ಸಿಗ್ತದಂತೆ ಗ್ಯಾರಂಟಿ ಇರುದಿಲ್ಲ. ಮತ್ತೆ ಗ್ಯಾರಂಟಿ ಇಲ್ಲ. ನಾವ್ ಈ ಜನ್ಮದಲ್ಲಿ ನಾವ್ ಹೆಂಗಿದ್ರು ಮುಂದಿನ ಜನ್ಮ ಮತ್ ಸಿಗುತ್ತೆ, ಅದಕ್ಕೆ ನಾವು ಈ ಜನ್ಮ ಫುಲ್ ಎಂಜಾಯ್ ಮಾಡಿ ಮತ್ ಮುಂದ್ ಭಕ್ತಿ ಮಾಡುವ ಅಂತ ಹೇಳ್ತಾರೆ ಅವ್ರು. ಆದ್ರೆ ನಮ್ಗೆ ಮುಂದಿನ ಜನ್ಮ ಮನುಷ್ಯನ ಜನ್ಮನೇ ಸಿಗುತ್ತಂತ ನಮ್ಗೆ ಗ್ಯಾರಂಟಿ ಏನು ಕೊಡೋದಿಲ್ಲಲ್ಲ. ಅದಕ್ಕೆ ಈಗ ಮನುಷ್ಯನ ಜನ್ಮ ಸಿಕ್ಕಿರುತ್ತೆ, ಈಗಲೇ ಭಕ್ತಿ ಮಾಡಿ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು. ಇದನ್ನೇ ಕನೆಕ್ಟ್ ಇಟ್ಕೊಂಡು ಹೇಳಿದ್ದು ಆ ಪಾಯಿಂಟ್. ಏನ್ ಸಿಗತ್ತಂತ ಗೊತ್ತಿಲ್ಲ, ಅದು ಎಷ್ಟು ಸಮಯ ಇದೆ ಅಂತೂ ನಮಗ್ ಗೊತ್ತಿಲ್ಲ. ಯಾಕೆ ಅದನ್ನ ಹಾಳು ಮಾಡ್ಕೋಬೇಕು? ಉತ್ತರ ಅದು ಅಲ್ಲ, ಅವ್ರಿಗೆ ಗೊತ್ತಿದೆ ನಮಗ್ ಗೊತ್ತಿಲ್ಲ. ಮುಂದೆ ಅಲ್ಲ, ಅವ್ರಿಗೆ ಅಟ್ಲೀಸ್ಟ್ ಗೊತ್ತಿತ್ತು ಅವ್ರಿಗೆ. ಅಟ್ಲೀಸ್ಟ್ ಅವ್ರ ಸಮಯವನ್ನ ಉಪಯೋಗ ಮಾಡಿದ್ರು. ನಮ್ಗೆ ಅಷ್ಟು ದಿನ ಇನ್ನೂ ಅಂತ ಗೊತ್ತಿದೆ ಇಲ್ಲವಲ್ಲ ಏನು? ಸೊ ನಮ್ಗೆ 7 ದಿನನೂ ಇಂತ ಗ್ಯಾರಂಟಿ ಗೊತ್ತಿಲ್ಲ. ಅಂದ್ರೆ ನಾವು ತುಂಬಾ ಸೀರಿಯಸ್ ಆಗಿ ಭಕ್ತಿ ಮಾಡ್ಬೇಕು ಅನ್ನೋದಕ್ಕೆ ಅದು ಹೇಳಿದ್ದು. ಓಕೆ ನೆಕ್ಸ್ಟ್. हरे कृष्ण महाराज। वैष्णवी ಹೇಳಿ. ನಿನ್ನೆ ಭಕ್ತಿ में कुछ भी छोड़ना नहीं है, सब कुछ छोड़ना है ಅದು ಕಲ್ತಿದ್ವಿ, ಅದು ತಿಳ್ಕೊಂಡಿದ್ವಿ. ಏನಂದ್ರೆ ಭಕ್ತಿ ಬಂದ್ಮೇಲೆ ನಾವು ಅದು ಬಿಡ್ಬೇಕು ಇದು ಬಿಡ್ಬೇಕು ಅಂತೆಲ್ಲ ಇರೋದಿಲ್ಲ. ಭಕ್ತಿ ಬಂದ್ಮೇಲೆ ನಾವು ಏನ್ ಮಾಡ್ಬೇಕು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಕಲ್ತಿದ್ವಿ. ಅಂದ್ರೆ ಅದ್ರ ಮೀನಿಂಗ್ ಬೇರೆ ಆಯ್ತು, ನೀವು ಅದರ ವ್ಯಾಖ್ಯೆ ಕೊಡುವಾಗ ಬೇರೆ ಆಯ್ತು. ಜೋಡಣೆ ಅಂದ್ರೆ ಎಲ್ಲವನ್ನು ಯಾವ್ದು ಬಿಡುದಿಲ್ಲ, ಎಲ್ಲವನ್ನು ಕೃಷ್ಣನಿಗೆ ಜೋಡಿಸ್ಬೇಕು. ಜೋಡಣ ಅಂದ್ರೆ ಏನು? ಜೋಡಿಸೋದು, ಫೋಕಸ್ ಮಾಡೋದಲ್ಲ. ಅದ್ರ ಮೀನಿಂಗು ಯಾವುದನ್ನು ಬಿಡೋದಲ್ಲ, ಎಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸೋದು, ಯಾವುದು ಬಿಡೋದಲ್ಲ. ಅದು ಅದರ ವಿಷಯ. ನೆಕ್ಸ್ಟ್. ಎಲ್ಲಿಯವರೆಗೆ ಪ್ರಭುಜಿ ನಮ್ಮ ಶರೀರ ಇರ್ತದೆ ಅಲ್ಲಿಯವರೆಗೆ ನಾವು ಭಕ್ತಿ ಮಾಡ್ಬೇಕು ಅಂತ ಹೇಳ್ತಿದ್ರು. ಯಾರು ಹೇಳ್ತಿದ್ರು? ಇವ್ರು ಪ್ರಹ್ಲಾದ್ ಮಹಾರಾಜರು. ಎಲ್ಲಿವರೆಗೆ ಶರೀರ ಇರ್ತದೆ ಅಲ್ಲಿವರೆಗೂ ಭಕ್ತಿ ಮಾಡ್ಬೇಕು. ಶರೀರ ಮುಗಿದಾದ್ಮೇಲೆ ಈ ಶರೀರ ಮುಗಿದಾದ್ಮೇಲೆ ಎಂತ ಮಾಡೋದು?
ಶರೀರ ಮುದ್ದಾಗುವೆ ಇದು ಆಮೇಲೆ ಎಂತ ಮಾಡೋದು? ಆಮೇಲೆ ಎಂತ ಮಾಡೋದು? ಯಾರು ಹೇಳ್ತೀರಿ? ಈ ಶರೀರ ಇರುವವರೆಗೂ ಭಕ್ತಿ ಮಾಡೋದು. ಹೌದು, ಎಲ್ಲಿವರೆಗೂ ಭಕ್ತಿ ಮಾಡ್ಬೇಕು? ಶರೀರ ಇರುವವರೆಗೂ ಭಕ್ತಿ ಮಾಡ್ಬೇಕು. ವೆರಿ ನೈಸ್. ಶರೀರ ಈ ಶರೀರ ಮುಗಿದಾದ್ಮೇಲೆ ಏನ್ ಮಾಡೋದು? ದೇವಲೋಕಕ್ಕೆ ಹೋಗುದು ಪ್ರಭುಜಿ, ಕೃಷ್ಣ ಅಲ್ಲೇ ಲೋಕಕ್ಕೆ. ಅಲ್ಲೇ ಅಲ್ಲಿ ಕೃಷ್ಣನ ಸೇವೆ ಮಾಡೋದು ಅಲ್ಲಿ. ಮತ್ತೆ ಹೇಳಿ, ಈ ಶರೀರ ಇದ್ದಾಗೂ ಭಕ್ತಿ ಮಾಡೋದು, ಆಮೇಲೆನೂ ಭಕ್ತಿ ಮಾಡೋದು, ಕಂಟಿನ್ಯೂ ಸೇವೆ ಇರೋದು ಅದು. ಅದನ್ನ ಮರಿಬೇಡಿ. ನೆಕ್ಸ್ಟ್. ಹರೇ ಕೃಷ್ಣ ಪ್ರಭುಜಿ. ಈಗ ನಾವು ಮಾಡ್ತಿರುವ ಕಾರ್ಯದ ಮೇಲೆ ನಮ್ ಶರೀರ ಸಿಗತ್ತೆ ಮುಂದಿನ ಜನ್ಮ. ಇದು ಗೊತ್ತಿದೆ. ಬೇರೆ ಏನಾದ್ರು ಪಾಯಿಂಟ್ಸ್ ಹೇಳಿ. ನಾವು ಮಾಡ್ತಿದ್ರೆ ಕೃಷ್ಣ ಪ್ರಭುಜಿ, ಅಂದ್ರೆ ಅವ್ರು ಹೇಳಿದ್ರಲ್ಲ, ಮಾತಾಜಿ ಹೇಳಿದ್ರಲ್ಲ ಪ್ರಭುಜಿ, ನಮ್ಮ ಕರ್ಮದ ಆಧಾರದ ಮೇಲೆ ಮತ್ತು ನಮ್ಮ ತಲೆಯಲ್ಲಿರುವ ಯೋಚನೆಯ ಆಧಾರದ ಮೇಲೆ ನಮ್ಗೆ ಮುಂದಿನ ಜನ್ಮ ಸಿಗುತ್ತೆ ಅಂತ ಹೇಳಿದ್ರಿ. ಅದು ಗೊತ್ತಿದೆ ಆ ವಿಷಯ. ಓಕೆ, ಬೇರೆದು ಹೇಳಿ, ಹೊಸದ್ ಹೇಳಿ. ಮನುಷ್ಯ ಜನ್ಮ ದುರ್ಲಭ. ನಾವು ಭೌತಿಕ ತೊಡಕಿನಿಂದ ಸಿಕ್ಕಿಕೊಂಡಿದ್ದೇವೆ ಮತ್ತು ಇಂದ್ರಿಯ ಭೋಗದಿಂದ ಮತ್ತೊಂದು ದೇಹವನ್ನ ಪಡೆಯುತ್ತೇವೆ ಅಂತ ಹೇಳಿ. ಒಂದೇ. ಹರೇ ಕೃಷ್ಣ ಪ್ರಭುಜಿ, ಹಾ, ನಾವು ಮೊದಲು ಶ್ರದ್ಧೆಯಿಂದ ಭಕ್ತಿ ಸ್ಟಾರ್ಟ್ ಮಾಡಬೇಕು. ನಂತರ ನಮ್ಮ ಜೀವನದಲ್ಲಿ ಯಾವಾಗಲೂ ಭಕ್ತಿ ಇರ್ತದೆ. ನಮಗೆ ಮುಂದಿನ ಜನ್ಮ ಒಳ್ಳೆ ಸಿಗ್ತದೆ ಯಾವಾಗ್ಲೂ. ಅದಕ್ಕೆ ಭಕ್ತಿ ಮಾಡ್ಬೇಕು. ಮುಂದಿನ ಶರೀರ ಒಳ್ಳೆ ಜೀವನ ಒಳ್ಳೆ ಸಿಗತ್ತೆ ಅಂತ ಭಕ್ತಿ ಮಾಡುದಾ? ಮುಂದಿನ ಜನ್ಮದಲ್ಲೂ ನಾವು ಒಳ್ಳೆ ಭಕ್ತರಾಗಿ ಜೀವಿಸಬಹುದು. ಸೊ ಮತ್ತೆ ವಾಪಸ್ ನೀವು ಇಲ್ಲಿ ಬಂದೆ ಹೇಳದೊಳಗ ಏನು ಶರೀರ ನಿಂತಿದ್ಯಾ ಪ್ಲಾನ್? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಹೇಳಿ ಹೇಳಿ. ನಮಗೆ ಏನ್ ಅನಿಸ್ತೈತೆ ಅಂತ ಕಾರ್ಯ ಮಾಡಿದರೆ ನಮಗೆ ಆಧ್ಯಾತ್ಮಿಕ ಶರೀರ ಸಿಗೋದಿಲ್ಲ. ನಾವು ಒಬ್ಬರು ಗುರುವಿನ ಮೂಲಕ ಪ್ರೀತಿಯಿಂದ ಭಕ್ತಿ ಮಾಡಿದರೆ ನಮ್ಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತದೆ. ಮಾಡಿದ್ರೆ ಸಿಗುದಿಲ್ಲ. ವೆರಿ ಗುಡ್. ನೆಕ್ಸ್ಟ್. ವಿಜಯ ಮಾತಾಜಿ ಹಲೋ. ಭಗವಂತನಲ್ಲಿ ವಿಶ್ವಾಸ ಇಡಬೇಕು. ತಂದೆ ಹೇಗೆ ಮಗುವನ್ನ ಪ್ರಯಾಣದಲ್ಲಿ ಕಾಳಜಿ ವಹಿಸ್ತಾನೋ ಹಾಗೆ ಭಗವಂತನು ನಮ್ಗೆ ಜನಿಸ್ಬಿದ್ಮೇಲೆ ನಮ್ಮ ಕಾಳಜಿ ಭಗವಂತ ವಹಿಸ್ತಾನೆ. ಎಲ್ರ ಊಟನೂ ಅವನೇ ನೋಡ್ಕೊಳ್ತಾನೆ, ಎಲ್ಲಾ ಪ್ರಾಣಿಗಳದ್ದು ಎಲ್ಲ. ಎಲ್ಲರನ್ನ ಯೋಗಕ್ಷೇಮ ಭಗವಂತ ನೋಡ್ತಾನೆ. ಅದಕ್ಕೆ ನಮ್ ಯೋಗಕ್ಷೇಮದ ಬಗ್ಗೆ ಜಾಸ್ತಿ ಚಿಂತೆ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು. ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಸೊ ಇವತ್ತು ಹೋಗುವ ಮೂರನೇ ಅಧ್ಯಾಯ. ಏನದು ಅಂದ್ರೆ ಕುಟುಂಬದ ಭ್ರಮೆ. ಕುಟುಂಬದ ಭ್ರಮೆ. ಎಸ್. ಸೊ ಎಲ್ಲರೂ ಕುಟುಂಬದ ಭ್ರಮೆದಲ್ಲಿ ಹೇಗೆ ಉಳ್ಕೊಂಡಿದ್ದೇವೆ ಅನ್ನೋದಕ್ಕೆ ತುಂಬಾ ವಿಷಯಗಳಲ್ಲಿ ಚರ್ಚೆ ಮಾಡ್ತಾರೆ. ಓಕೆ, ಪುಸ್ತಕ ತಗೊಳ್ಳಿ, 21ನೇ ಪೇಜ್. ಅವನೇನ್ ಹೇಳ್ತಿದ್ದ ತನ್ನ ಗೆಳೆಯರಿಗೆ, ಭಕ್ತಿ ಈಗಲೇ ಸ್ಟಾರ್ಟ್ ಮಾಡಿ, ಈಗ ಸ್ಟಾರ್ಟ್ ಮಾಡಿ. ಸೊ ಅದು ಹೇಳ್ತಾ ಇದ್ದ. ಈ ಪ್ರಹ್ಲಾದ ಹುಟ್ಟಿನಾಗಿಂದನೇ ಅವನು ದೊಡ್ಡ ವ್ಯಕ್ತಿಯಾಗಿದ್ದ, ಅಂದ್ರೆ ಭಗವಂತನ ಭಕ್ತ ಆಗಿದ್ದ. ಆಗಿರುವಾಗ ಅವನೇನ್ ಮಾಡಿದ ಅಂದ್ರೆ, ಯಾವಾಗ ತನ್ನ ಶಿಕ್ಷಕರು ಇರದೇ ಇರುವ ಸಮಯದಲ್ಲಿ ತನ್ನ ಗೆಳೆಯರಿಗೆ ಅವನೇನ್ ಮಾಡ್ತಾ ಇದ್ದ, ಇದೆಲ್ಲ ಹೇಳಿಕೊಡ್ತಿದ್ದ. ಹೇಗೆ ಹರಿನಾಮ ಸ್ಮರಣೆ ಮಾಡ್ಬೇಕು, ಹೇಗೆ ಭಕ್ತಿ ಮಾಡ್ಬೇಕು ಅನ್ನೋದೆಲ್ಲಾನು ಹೇಳ್ಕೊಡ್ತಾ ಇದ್ದ. ಆವಾಗ ಆ ಮಕ್ಕಳು ಹೇಳ್ತಾ ಇದ್ರು, ನಾವಿನ್ನೂ ಹುಡುಗರು. ಓಕೆ, ಸೊ ನಾವೆಲ್ಲ ಆಟ ಆಡುವ, ನಾವೇನು ತಕ್ಷಣವೇ ಸತ್ತೇನು ಹೋಗೋದಿಲ್ಲ, ಮೊದಲು ಸ್ವಲ್ಪ ಸುಖ ಪಡೋಣ, ಆಮೇಲೆ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭ ಮಾಡುವ ಅಂತ ಹೇಳ್ತಾ ಇದ್ರು. ಕೃಷ್ಣ ಪ್ರಜ್ಞೆಯೇ ಅತ್ಯಂತ ಉತ್ಕೃಷ್ಟವಾದ ಆನಂದವೆಂಬುದನ್ನು ಜನರು ತಿಳಿಯರು. ಅದಕ್ಕೆ ಜನರು ಏನು ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಮೊದಲ ಎಂಜಾಯ್ಮೆಂಟ್ ಮಾಡುವ, ಸುಖ ಪಡುವ, ಅದಾದ್ಮೇಲೆ ಕೃಷ್ಣ ಪ್ರಜ್ಞೆಗೆ ಬರುವ, ಭಕ್ತಿಯಲ್ಲಿ ಬರುವ ಅಂತ ಆಲೋಚನೆ ಮಾಡ್ತಾರೆ. ಸೊ ಅದು ಸಾಧ್ಯ ಇಲ್ಲ. ಓಕೆ,
ಸೊ ದಟ್ ಈಸ್ ಇಂಪಾಸಿಬಲ್. ಆಕ್ಚುಲಿ ಸುಖ ಅಂದ್ರೇನು, ಯಾವುದರಲ್ಲಿ ಸುಖ ಅಂತ ನಾವು ಅನ್ಕೊಳ್ತಾ ಇದ್ದಾರೆ ಅದ್ರಲ್ಲಿ ಆಕ್ಚುಲಿ ಸುಖ ಇಲ್ವೇ ಇಲ್ಲ. ಆಕ್ಚುಲಿ ಸುಖ ಇರೋದಲ್ಲಿ ಭಕ್ತಿಯಲ್ಲಿ. ಸೊ ಆ ಭಕ್ತಿಯಲ್ಲಿ ಅದ್ರಲ್ಲಿ ಸುಖ ಇದೆ, ಅದನ್ನ ತಿಳ್ಕೊಂಡು ನಾವು ಭಕ್ತಿ ಮಾಡಿದ್ರೆ ಅದರಲ್ಲಿ ನಿಜವಾಗಿ ಸಿಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪ್ರಭುಪಾದರು ಅಮೆರಿಕದಲ್ಲಿ ಕುತ್ಕೊಂಡಿದ್ರು, ಎಲ್ಲ ಯಂಗ್ ಹುಡುಗರೆಲ್ಲ ಬಂದು ಕುತ್ಕೊಂಡಿದ್ರು. ಅವಾಗ ಇಲ್ಲಿ ತೋರಿಸ್ತಾರೆ, ಅವ್ರು ಹೇಳ್ತಾರೆ, ಇಲ್ಲೆಲ್ಲ ಬಂದು ಕುತ್ಕೊಂಡವ್ರು, ಸತ್ಸಂಗದಲ್ಲಿ ಕುತ್ಕೊಂಡವ್ರು ಏನು ಅವಿವೇಕಿಗಳ ಓಕೆ ಅಂತ ಹೇಳ್ತಾರೆ. ಅವ್ರ ಅವಿವೇಕಿಗಳಾಗಿದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿರ್ತಿದ್ರು. ಓಕೆ, ಸೊ ಆದ್ರೆ ಅವರು ಅದೆಲ್ಲವನ್ನ ತೊರೆದು ಬಿಟ್ಟು ಅವರು ತುಂಬಾ ದೊಡ್ಡ ದೊಡ್ಡ ಮನೆತನದಲ್ಲಿ, ಆಸ್ತಿವಂತರ ಮನೆತನದಲ್ಲಿ, ಗೌರವಾನ್ವಿತ ಮನೆತನದಿಂದ ಬಂದಂತವ್ರು. ಸೊ ಅವರು ಬಂದ್ಬಿಟ್ಟು ಈ ಆಂದೋಲನದಲ್ಲಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈಗ ನಮ್ಮ ಹತ್ರ ಸಮಯ ಇದೆ, ಈಗ ರಾತ್ರಿ 8 ರಿಂದ 9 1 ಗಂಟೆ ಟೈಮ್ ಆದ್ರೆ 1 ಗಂಟೆಯಲ್ಲಿ ಏನೆಲ್ಲ ಮಾಡುದು. ಸೊ ಯಾವೊಬ್ಬ ವ್ಯಕ್ತಿಗೆ ಅರ್ಥ ಆಗತ್ತೆ ಇದು, ಅವನೇನ್ ಮಾಡ್ತಾನೆ, ತನಗಾಗಿ ಇಂಥ ಸಮಯವನ್ನು ತೆಗಿತಾನೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಕುತ್ಕೊಂಡವರೆಲ್ಲ ಮೂರ್ಖರೇನಲ್ಲ, ಅವ್ರ ಸಮಯವನ್ನ ಇಲ್ಲಿ ತೆಗಿತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ. ಇದು ಜನರಿಗೆ ತಿಳಿಯೋದಿಲ್ಲ. ಭಕ್ತಿ ಕೃಷ್ಣ ಪ್ರಜ್ಞೆಯಿಂದ ಏನ್ ಪ್ರಯೋಜನ ಅನ್ನುವ ಪ್ರಶ್ನೆ ಕೇಳ್ತಾರೆ. ಓಕೆ, ಸೊ ಏನ್ ಪ್ರಯೋಜನ? ಇಂದ್ರಿಯ ತೃಪ್ತಿಗಳ ವಿಷಯದಲ್ಲಿ ನಾವು ತೊಡ್ಕೊಂಡ್ರೆ ಅದರಿಂದ ಪಾರಾಗೋದು ತುಂಬಾ ಕಷ್ಟ ಇದೆ. ಓಕೆ, ಸೊ ಹೇಗೆ ಒಂದು ವಿದ್ಯಾರ್ಥಿ ಜೀವನ ಸ್ಟಾರ್ಟ್ ಆಗತ್ತೆ, ಈ ವರ್ಣಾಶ್ರಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಬ್ರಹ್ಮಚರ್ಯ, ಗೃಹಸ್ಥ, ಮಾನಪ್ರಸ್ಥ, ಸನ್ಯಾಸ, ಬೇರೆ ಬೇರೆ ಹಂತಗಳಿದ್ದಾವೆ ಜೀವನದಲ್ಲಿ. ಏನಿದೆ, ಬೇರೆ ಬೇರೆ ಹಂತಗಳು. ಓಕೆ, ಆಶ್ರಮಗಳಿದಾವೆ. ಓಕೆ, ಅದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯ ಎಂದು ಕರೆಯಲಾಗುತ್ತದೆ. ಏನದು? ಯಾವಾಗ ಚಿಕ್ಕ ವಿದ್ಯಾರ್ಥಿ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿ ಇವೆಲ್ಲವನ್ನ ಕಲ್ಕೊಳ್ಬೇಕು. ಓಕೆ, ಸೊ ಯಾವಾಗ ಅವನಿಗೆ ವಿದ್ಯಾರ್ಥಿ, ಯಾವಾಗ ಯಾರು ಶಿಕ್ಷಕರಾಗ್ತಾರೆ, ಯಾರು ವಿದ್ಯಾರ್ಥಿ ಆಗ್ತಾರೆ ಅವ್ರು ಶಿಕ್ಷಕರಾಗ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ಟ್ರೈನಿಂಗ್ ಸಿಗತ್ತೆ ಅವಾಗ ಅವನು ತನ್ನ ಜೀವನ ಮಾಡ್ಬೋದು. ಟ್ರೈನಿಂಗ್ ತಗೊಳ್ದೇನೆ ಜೀವನ ಮಾಡ್ಲಿಕ್ಕೆ ಅದು ಕಷ್ಟ. ಓಕೆ, ಅದನ್ನ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಯಾರಿಗಾದ್ರೂ ಮಿಲಿಟರಿಯಲ್ಲಿ ಇರೋರು ಇದ್ದಾರೆ ಅನ್ಕೊಳ್ಳಿ, ಆ ಮಿಲಿಟರಿಯಲ್ಲಿ ಇರೋವನಿಗೆ ಟ್ರೈನಿಂಗೇ ಕೊಟ್ಟಿಲ್ಲ ಅಂದ್ರೆ ಅವನ ಕೈಯಲ್ಲಿ ಬಂದು ಕೊಟ್ಟು ಕಳ್ಸಿದ್ರೆ ಏನ್ ಮಾಡ್ತಾನೆ? ಕೈಯಲ್ಲಿ ಬಂದು ಕೊಟ್ಟು ಕಳ್ಸಿದ್ರೆ ಏನ್ ಮಾಡ್ತಾನೆ? ಅವನು ಏನು ಟ್ರೈನಿಂಗೇ ಗೊತ್ತಿಲ್ಲ, ಅದನ್ನ ಹೆಂಗ್ ಹಿಡ್ಕೊಳ್ಬೇಕಂತ. ಏನ್ ಚಾನ್ಸಸ್ ಇದೆ? ಏನ್ ಚಾನ್ಸ್ ಇದೆ? ಅವನಿಗೆ ಬಂದೂಕ್ ಹಿಡ್ಕೊಂಡು ಹೇಗೆ ಹೊಡಿಬೇಕಂತ ಶೂಟ್ ಮಾಡೋದು ಗೊತ್ತಿಲ್ಲ. ಅವನ ಕೈಯಲ್ಲಿ ನೀವು ಕೊಟ್ಟು ಕಳ್ಸಿದ್ರೆ ಏನಾಗತ್ತೆ? ನಿಮ್ಗೆ ಕೇಳ್ತಾರೆ. ಯಾರಿಗಾದ್ರೂ ಹೊಡಿತಾನೆ, ಇಲ್ಲಾಂದ್ರೆ ತನಗೂ ಹೊಡ್ಕೊಂಡ್ರು ಹೊಡ್ಕೊಂಡೆ. ಅದೇ ಪರಿಸ್ಥಿತಿ ಆಗಿದೆ. ಗೊತ್ತಿಲ್ಲ ಅಂದ್ರೆ ಯಾವ ಕಡೆ ಹಿಡ್ಕೊಂಡು ಹೆಂಗಾರು ಪ್ರೆಸ್ ಮಾಡಿದಂದ್ರೆ ತನಗೆ ಆದ್ರೂ ಆಯ್ತು. ಇನ್ನೊಬ್ಬರಿಗೆ ಯಾರು ಹೊಡಿಬೇಕು ಅವ್ರಿಗೆ ಬಿಟ್ಟು ಯಾರ್ಯಾರು ಹೊಡೆದ. ಅರ್ಥ ಆಯ್ತಲ್ಲ? ಯಾಕೆ? ಟ್ರೈನಿಂಗ್ ಇಲ್ಲ. ಅದೇ ರೀತಿ ವಿದ್ಯಾರ್ಥಿ ಜೀವನ ಅಂತ ಅಂದ್ರೇನು? ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇರೋದು, ವಿದ್ಯಾರ್ಥಿ ಜೀವನದಲ್ಲಿ ಟ್ರೈನಿಂಗ್ ತಗೊಳ್ಬೇಕು. ಅವಾಗ ನಮ್ಗೆ ಸರಿ ಟ್ರೈನಿಂಗ್ ಸಿಕ್ಕಿಲ್ಲ ಅಂದ್ರೆ ಹೇಗೆ ನಮ್ಮ ಜೀವನ ಬ್ಯಾಲೆನ್ಸ್ ಮಾಡ್ಬೇಕು, ಇವನ್ ಗೃಹಸ್ಥ ಜೀವನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಟ್ರೈನಿಂಗೇ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗತ್ತೆ? ಅನ್ಟ್ರೈನ್ಡ್ ಪರ್ಸನ್, ಅನ್ಟ್ರೈನ್ ಇರೋರನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಇವನ್ ಕಂಪ್ನಿಯಲ್ಲಿ ತಗೊಂಡ ತಕ್ಷಣನೇ ಏನ್ ಮಾಡ್ತಾರೆ ಹೇಳಿ? 2 ತಿಂಗಳ, 6 ತಿಂಗಳ, 1 ವರ್ಷ ಮೊದಲು ಟ್ರೈನಿಂಗ್ ಕೊಡ್ತಾರೆ ಅವ್ರು. ಡೈರೆಕ್ಟ್ ಕೆಲಸ ಎಲ್ಲೂ ಕೊಡೋದಿಲ್ಲ. ಟ್ರೈನಿಂಗ್ ಕೊಡದೆ ಎಲ್ಲೂ ಕೆಲಸ ಕೊಡೋದಿಲ್ಲ. ಗೊತ್ತಿದೆ ಎಲ್ಲರಿಗೂ? ಯಾವ್ದಾರ ಕಂಪ್ನಿ ಇದೆಯಾ ಟ್ರೈನಿಂಗ್ ಕೊಡದೆ ಡೈರೆಕ್ಟ್ ಕೆಲಸಕ್ಕೆ ಹಚ್ಚಿದ್ದು? ಎಲ್ಲೂ ಇಲ್ಲ. ಇವನ್ ಶಿಕ್ಷಕರಾಗಬೇಕಾದ್ರೆ BEd DEd ಏನಿದೆ ಅಲ್ಲೆಲ್ಲ ಇದಾರೆ ನೋಡಿ. ಅವ್ರಿಗೆ ಏನ್ ಮಾಡ್ತಾರೆ? ಟೀಚರ್ ಟ್ರೈನಿಂಗ್ ಅಂತ ಮತ್ತೆ ಹಾಕ್ತಾರೆ. ಅಲ್ಲಿ ಕೂಡ ಕಲಿಸ್ತಾರೆ, ಹೇಗ್ ಕೊಡ್ಬೇಕು ಅಲ್ಲಿ ಮುಂದೆ ಇಟ್ಕೊಂಡು ಕಲಿಸ್ಕೊಡ್ತಾರೆ. ಬಟ್ ಭಕ್ತಿಯಲ್ಲಿನೂ ಅದೇ ಅಪ್ಲೈ ಆಗತ್ತೆ. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ನಂಗೆ ಗೊತ್ತಾಯ್ತು ಭಕ್ತಿ ನಾವ್ ಮಾಡ್ಬೇಕಂತ ಟ್ರೈನಿಂಗ್ ತಗೊಳಕ್ ಇಷ್ಟ ಇಲ್ಲ. ಯಾರಿಗೆ ಟ್ರೈನಿಂಗ್ ತಗೊಳಕ್ ಇಷ್ಟ ಇಲ್ಲ ಅವ್ರದ್ದು ಏನಾಗುತ್ತೆ? ಬಂದೂಕ ಹಿಡ್ಕೊಂಡು ಹೋದಂಗೆ ಅದು. ಅವ್ರಿಗೆ ಯಾರು ಹೊಡ್ಕೊಳ್ತಾರೆ, ಇಲ್ಲಾಂದ್ರೆ ಬೇರೆದವ್ರಿಗೆ ಹೊಡಿತಾರೆ. ಅದ್ರ ಅರ್ಥ ಏನು ಹೇಳಿ? ಭಕ್ತಿಯಲ್ಲಿ ಯಾರು ಸರಿಯಾದ ಸಮಯದಲ್ಲಿ ಯಾರು ಟ್ರೈನಿಂಗ್ ತಗೊಳ್ಳೋದಿಲ್ಲ
ಅವ್ರ ಕೈಯಲ್ಲಿ ಬಂದೂಕಿದ್ದ ಹಾಗೆ. ಅವ್ರಿಗಾರು ಹೊಡ್ಕೊಳ್ತಾರೆ, ಬೇರೆದವ್ರಿಗಾದ್ರೂ ಹೊಡಿತಾರೆ ಅಂದ್ರೆ ಏನು ಅರ್ಥ ಅದು? ಅವ್ರಿಗೆ ಟ್ರೈನಿಂಗ್ ಸರಿ ಇಲ್ಲ. ಹಾ, ಏನದು ಹಂಗಂದ್ರೆ ಏನು? ಭಕ್ತರ ಕೈಯಲ್ಲಿ ತಾವು ಹಳ್ಳಕ್ ಬೀಳ್ತು ಅಂತ. ನಾಗರತ್ನ ಮತ್ತಜಿ ಏನದು? ತಾವಾಗೆ ತಾವು ಹಳ್ಳಕ್ ಬೀಳ್ತ್ರು ಅಂತ. ಅದೇ ಏನದು? ಸರಿ ಉತ್ತರ ಹೇಳಿ. ಅವ್ರಿಗೆ ತರಬೇತಿ ಇಲ್ಲ. ಅದೇ ನಾನೇ ಹೇಳಿದೆ ತರಬೇತಿ ಇಲ್ಲ ಅಂತ. ಏನದು ಹಂಗಂದ್ರೆ? ಗುಂಡು ಹೊಡ್ಕೊಳ್ಳೋದಂದ್ರೆ ಏನು? ಬಂದೂಕ್ ತಗೊಂಡು ತಮಗ್ ಹೊಡ್ಕೊಳ್ತಾರೆ, ಬೇರೆಯವ್ರಿಗೆ ಹೊಡಿತಾರೆ ಅಂದ್ರೆ ಅದ್ರ ಅರ್ಥ ಏನು? ತರಬೇತಿ ಇಲ್ಲ ನಾನೇ ಹೇಳಿದೆ ನಿಮಗೆ. ಅವ್ರಿಗೆ ತರಬೇತಿ ಇಲ್ಲ. ಹರೇ ಕೃಷ್ಣ ಪ್ರಭು. ಹಾ, ತಾವು ಹೇಳಿ. ಡಿಸ್ಟರ್ಬ್ ಆಗ್ತಾರೆ, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ. ಎಸ್, ಇದು ಒಂದು ವೆರಿ ನೈಸ್ ಆನ್ಸರ್. ಮತ್ತೆ ಹೇಳ್ತೀರಿ, ಯಾರಿಗೆ ಸರಿಯಾದ ತರಬೇತಿ ಇಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ? ತಾವು ಮಾಡಿ ಸರಿ ಅಂತ ಅಂತಾರೆ ಪ್ರಭುಜಿ. ತಾವು Okay. ತಿಳ್ಕೊಂಡಿದ್ದೆ ಸರಿ ಅಂತಾರೆ. ಇದು ಎರಡನೇದ್ದು, ನೆನ್ಪಿಟ್ಟುಕೊಳ್ಳಿ ಇವನ್ನ. ಮೊದ್ಲೇದ್ದು ಅವ್ರು ಡಿಸ್ಟರ್ಬ್ ಆಗ್ತಾರೆ, ಭಕ್ತರ ಸಂಘದಲ್ಲಿ ಹೋದಾಗ ಬೇರೆದವ್ರನ್ನು ಡಿಸ್ಟರ್ಬ್ ಮಾಡ್ತಾರೆ. ಒಂದು. ಎರಡನೇದ್ದು, ನಾನೇನ್ ತಿಳ್ಕೊಂಡಿದ್ದೀನಿ ಅದೇ ಸರಿ ಅಂತ ಅವ್ರಿಗೆ ಅನಿಸ್ತದೆ. ಮತ್ತೇನಾಗತ್ತೆ? ಗೊಂದಲದಲ್ಲಿ ಇರ್ತಾರೆ ಪ್ರಭುಜಿ. ಏನ್ ಹಂಗಂದ್ರೆ ಉದಾಹರಣೆ ಕೊಡಿ. ಯಾವ್ದು ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುದಿಲ್ಲ, ಹೇಗ್ ಮಾಡ್ಬೇಕು ಏನಂತ. ಯಾವ್ದು ಸರಿ ಯಾವ್ದು ತಪ್ಪಂತ ಗೊತ್ತಾಗಿಲ್ಲ. ಅದು ಮೂರನೇದು. ವೆರಿ ಗುಡ್. ನೆಕ್ಸ್ಟ್ ಹೇಳಿ. ತಾನು ಭಕ್ತಿ ಇರುದಿಲ್ಲ, ಬೇರೆಯವ್ರಿಗೂ ಮಾಡ್ಲಿಕ್ಕೆ ಬಿಡುದಿಲ್ಲ. ಅದು ಚಾನ್ಸ್ ಆಗತ್ತೆ. ನನಗೂ ಗೊತ್ತಿರುದಿಲ್ಲ, ಬೇರೆದವರಿಗೂ ಮಾಡಕ್ ಅವಕಾಶ ಕೊಡೋದಿಲ್ಲ ಅವ್ರಿಗೆ, ಯಾಕಂದ್ರೆ ಅನ್ಟ್ರೈನ್ಡ್. ನೆಕ್ಸ್ಟ್ ಥಿಂಕ್ ಮಾಡಿ ಹೇಳಿ ಪ್ರಾಕ್ಟಿಕಲ್ ಆಗಿ. ತುಂಬಾ ತುಂಬಾ ಪಾಯಿಂಟ್ಸ್ ಬರ್ತಾವ. ಹೇಳಿ ಎಲ್ಲರೂ ಹೇಳಿ. ಸರಿಯಾಗಿ ತಿಳ್ಕೊಂಡಿರುವುದಿಲ್ಲ ಆ ಬಗ್ಗೆ. ನಾನು ಹೇಳಿದೆ ಅವ್ರಿಗೆ ಗೊತ್ತಿಲ್ಲ. ಸಮಸ್ಯೆಗಳು ಏನಂತ ಕೇಳ್ತಾ ಇದ್ದೇನ್ರಿ ನಿಮಗೆ. ನಾನು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ತಿಳ್ಕೊಳ್ಳದೆ ವ್ಯಕ್ತಿ ಅವನು ಭಕ್ತಿ ಮಾಡಕ್ ಹೋದ್ರೆ ಏನಾಗತ್ತೆ ಅನ್ನೋದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬೇರೆಯವರು ಅದ್ರ ಬಗ್ಗೆ ಕೇಳಿದವಾಗ ಹೇಳಲಿಕ್ಕೂ ಏನು ಗೊತ್ತಾಗುದಿಲ್ಲ. ಯಸ್, ಬೇರೆ ಯಾರಾದ್ರೂ ಹೇಳಿದ್ರೆ ಅವರಿಗೆ ಕೇಳಿಕ್ಕೆ ಹೆಂಗೆ ಮೊದ್ಲೇದ್ದು ಹೇಳಿಕ್ಕೆ ಗೊತ್ತಾಗುದಿಲ್ಲ, ಅದನ್ನ ಹೆಂಗ್ ಹೇಳ್ಬೇಕಂತೂ ಗೊತ್ತಾಗಲ್ಲ. ನೆಕ್ಸ್ಟ್. ಭಕ್ತಿಯಲ್ಲಿ ಇದ್ದವರಿಗೂ ತಪ್ಪು ಏನಾದ್ರೂ ಹೇಳ್ಬಹುದು ಪ್ರಭುಜಿ. ಅವರು ಭಕ್ತಿಯಲ್ಲಿ ಇದ್ದವರಿಗೂ ಸರಿಯಾಗಿ ಅವರು ಮಾರ್ಗದರ್ಶನ ಮಾಡದ ಹಾಗೆ ಅವ್ರಿಗೂ ಏನಾದ್ರೂ ಹೇಳ್ಬಹುದು ಅಂತ. ಯಸ್, ಇವನ್ ಭಕ್ತಿಯಲ್ಲಿ ಇದ್ರು ಕೂಡ ಅವ್ರನ್ನು ದಾರಿ ತಪ್ಪಿಸುವಂತ ಕೆಲಸನೂ ಮಾಡ್ತಾರೆ. ಓಕೆ, ಯಾಕಂತ ಹೇಳಿದ್ರೆ ಏನ್ ಸಿಸ್ಟಮ್ ಇದೆ ಅದು ಗೊತ್ತೇ ಇರೋದಿಲ್ಲ. ಅವ್ರ ತಲೆಗೆ ಬಂದ್ ಏನೇನ್ ಕಳ್ಕೊಂಡಿರ್ತಾರೆ, ಏನಾದ್ರು ಹೇಳ್ತಾರೆ. ಮತ್ತೆ ಪ್ರಭುಜಿ, ಹೇಳಿ. ಭಕ್ತಿ ಇಲ್ಲ ಆದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ. ಏನಂಗಂದ್ರೆ ಯಾವ್ದು ತಿಳುವಳಿಕೆ ಕೊಟ್ಟರು ತಿಳುವಳಿಕೆ ಮಾಡ್ಕೊಳ್ಳೋದಿಲ್ಲ ಅಲ್ಲ. ಓಕೆ, ಅದಕ್ಕೆ ವ್ಯಾಲ್ಯೂ ಇರುದಿಲ್ಲ. ನಾನು ಏನ್ ಮಾಡ್ತಿರ್ತೀನಿ ಅದರದ್ದು ಮಹತ್ವನೇ ಅವರಿಗೆ ಗೊತ್ತಿರಲ್ಲ. ಓಕೆ, ನೆಕ್ಸ್ಟ್. ಏನಾಗತ್ತೆ ಅದರದ್ದು ಪ್ರಭಾವ ಏನಾಗತ್ತೆ, ಅದರ ಸಮಸ್ಯೆಗಳು ಏನು ಅದಕ್ಕೆ ಕೇಳ್ತಾ ಇದ್ರು. ಹುಚ್ಚರಂತೆ ವರ್ತಿಸುತ್ತಾರೆ. ಅಂದ್ರೆ ಅವ್ರ ಒಂಥರ ಭ್ರಮೆಯಲ್ಲೇ ಇರ್ತಾರೆ. ಅವರು ಭ್ರಮೆಯಲ್ಲಿ ಇರ್ತಾರೆ. ಓಕೆ, ಹೇಳಿ. ತಾನು ಅಪಾಯ ಮಾಡ್ಕೊಳ್ತಾರೆ ಮತ್ತು ಇತರರಿಗೆ ಅಪಾಯ ಮಾಡುತ್ತಾರೆ, ಗೊತ್ತಿಲ್ಲದೆ ಗುಂಡು ಹೊಡೆದೆ. ಅಂದ್ರೆ ಹೇಗೆ? ಉದಾಹರಣೆ ಕೊಡಿ. ಅಪಾಯ ಹೇಗೆ ಮಾಡ್ಕೊಳ್ತಾರೆ ಅವರು? ಅಂದ್ರ ತಮ್ಮ ಗಂಡ ಹಿಡಿದು ಇದನ್ ಗೊತ್ತಿಲ್ಲದೆ ತಾವೇ ಅಪಾಯ ಮಾಡ್ಕೊಂತ. ಅದು ಆರ್ಮಿದವರಲ್ಲ, ಭಕ್ತರು ಕೇಳ್ತಾ ಇದ್ದೇನೆ. ಭಕ್ತರು ಹೆಂಗ್ ಮಾಡ್ತಾರೆ ಅಪಾಯ? ವೈಷ್ಣವ ಅಪರಾಧ ಪ್ರಭುಜಿ. ವೈಷ್ಣವ ಅಪರಾಧ. ಎಸ್, ವೆರಿ ಗುಡ್ ಆನ್ಸರ್. ವೈಷ್ಣವ ಅಪರಾಧ. ಹೇಳಿ ಹೆಂಗ್ ಮಾಡ್ತಾರೆ? ಯಾರ್ಯಾರು ಹೇಳಿದ್ದು ವೈಷ್ಣವ ಅಪರಾಧ ಅಂತ? ಹೇಳಿ, ಸರಿ ಇದೆ. ಹೆಂಗ್ ಮಾಡ್ತಾರೆ ವೈಷ್ಣವ ಅಪರಾಧ? ಹೇಳಿ. ಅಂದ್ರೆ ಬೇರೆ ಡ್ಯೂಟೀಸ್ ಬಗ್ಗೆ ನೆಗೆಟಿವ್ ಮಾತಾಡೋದಿಲ್ಲ, ಆದ್ರೆ ದೂರ ಮಾಡುದು ಅಥವಾ ಏನಾದ್ರು ಆತರ. ಅದು ಚಲೋ ಆಗುತ್ತೆ. ಸೊ ಯಾವಾಗ ಸರಿಯಾದ ಟ್ರೈನಿಂಗ್ ಇಲ್ಲ ಅಂದ್ರೆ ಯಾರ್ಯಾರು ಭಕ್ತರು ಸಿಗ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಎಮೋಷನ್, ನೆಗೆಟಿವ್ ಆಗಿ ವಿಚಾರಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಮತ್ತೆ ನೆಗೆಟಿವ್ ಅನ್ನ ಅದನ್ನೇ ಹೋಗಿ ಬೇರೆದವ್ರಿಗೆ ಹೇಳಕ್ ಚಲೋ ಮಾಡ್ತಾರೆ. ಎಸ್, ಮತ್ತೇನಾಗುತ್ತೆ?
ಆಮೇಲೆ ತುಂಬಾ ವರ್ಷದ ಡಿವೋಟಿ ಇದೀನಿ, ಆತರ ನಾನ್ ಹೇಳಿದೆ ಸರಿ, ನಾನ್ ತಿಳ್ಕೊಂಡಿದ್ದೆ ಸರಿ, ನಾ ಹೇಳಿದ್ದೆ ಕೇಳ್ಬೇಕು, ಆತರ ಎಲ್ಲ ಭಾವನೆ ಬರುತ್ತೆ ಪ್ರಭುಜಿ. ಅಹಂಕಾರ ಬರುತ್ತೆ. ವೆರಿ ಗುಡ್. ಮತ್ತೆ ಭಕ್ತಿಯ ಪ್ರಚಾರ ಮತ್ತು ಡಂಬ ಭಕ್ತಿ ಆಗುತ್ತೆ. ಎಸ್, ಅಪಪ್ರಚಾರ ಚಲೋ ಆಗತ್ತೆ. ಏನ್ ಇರುತ್ತೆ ಅದನ್ನ ಹೇಳೋದಿಲ್ಲ, ಬೇರೆ ಅವ್ರು ಹೇಳ್ಕೊಂತ ಹೋಗ್ತಾರೆ. ಮತ್ತೆ ಜಗಳ ಸ್ಟಾರ್ಟ್ ಆಗತ್ತೆ ಭಕ್ತರ ಮಧ್ಯದಲ್ಲಿ. ಜಗಳ ಸ್ಟಾರ್ಟ್ ಆಗ ಡಿಸ್ಟರ್ಬೆನ್ಸ್, ಅವರು ಡಿಸ್ಟರ್ಬ್, ಬೇರೆದವರು ಡಿಸ್ಟರ್ಬ್. ಸ್ಟಾರ್ಟಿಂಗ್ ಅಲ್ಲೇ ಹೇಳೋದು ಇದೆಲ್ಲ ಸಮಸ್ಯೆ ಆಗತ್ತೆ ನೋಡಿ. ಅದಕ್ಕೆ ಯಾಕೆ ಅದಕ್ಕೆ ನೀವು ನೋಡಿ, ಯಾವಾಗಾದ್ರೂ ನೀವೇನಾದ್ರೂ ಹಣ್ಣು ತಗೊಂಡ್ ಬಂದ್ರೆ ಅದ್ರಲ್ಲಿ ಒಂದೇ ಹಣ್ಣು ಕೆಟ್ಟಿದ್ರೆ ನೀವೇನ್ ಮಾಡ್ತೀರಿ? 10 ಹಣ್ಣಲ್ಲಿ 1 ಹಣ್ಣು ಕೆಟ್ಟಿದ್ರೆ ಏನ್ ಮಾಡ್ತೀರಾ? ಹಣ್ಣು ತೆಗೆದು ಹೋಗಿತೀರಾ? ಸ್ವಲ್ಪ ಹಾಳಾಗಿತ್ತು ಅಂತ ತಿಳ್ಕೊಳ್ಳಿ, ಸ್ವಲ್ಪ ಚುಕ್ಕಿ ಆಗಿದೆ ಅಂದ್ರೆ ಏನ್ ಮಾಡ್ತೀರಾ? ಸಪ್ರೇಟ್ ಇಡ್ತೀವಿ ಪ್ರಭುಜಿ. ಸಪರೇಟ್ ಇಡ್ತೇವೆ. ಸಪರೇಟ್ ಇಡ್ತೇವೆ. ಯಾಕೆ ಸಪರೇಟ್ ಇಡ್ತೇವೆ ಹೇಳಿ? ಇನ್ನೊಂದ್ರ ಜೊತೆ ಹಾಳಾಗತ್ತೆ ಅಂತ. ಒಂದನ್ನು ಹಾಳಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದೆಲ್ಲ ಇದೆ. ಸೊ ಎನಿವೇ, ಇದು ಟ್ರೈನಿಂಗ್ ಇಲ್ಲ ಅಂದ್ರೆ ಸಮಸ್ಯೆ. ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಸರಿಯಾದ ಟ್ರೈನಿಂಗ್ ತಗೊಳ್ದು, ಯಾವಾಗ ಟ್ರೈನಿಂಗ್ ತಗೊಳ್ಬೇಕು ಅದನ್ನ ಟ್ರೈನಿಂಗ್ ತಗೊಳ್ಳಿಲ್ಲ, ಇದೆಲ್ಲ ಸಮಸ್ಯೆ ಆಗತ್ತೆ. ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬ್ರಹ್ಮಚಾರಿ ಗುರುವಿನಲ್ಲಿ ಶಿಕ್ಷಣ ಪಡೆಯಲು ಅವನಿಗೆ ಶರಣಾಗತನಾಗಿ ಒಬ್ಬ ಸೇವಕನಂತೆ ಆಶ್ರಯದಲ್ಲಿ ಕೆಲಸ ಮಾಡುತ್ತಾನೆ. ಇದು ಹೇಗೆ ಸಾಧ್ಯ? ಯಾರು ಇದು ತುಂಬಾ ಕಷ್ಟ, ಒಂದಷ್ಟು ಸ್ವಲ್ಪ ಜನರಿಗೆ ಆಗತ್ತೆ. ಇಲ್ಲಿ ಗುರುಗಳು ಹೆಂಗ್ ಹೇಳ್ತಾರೆ, ಅವರ ಕೆಳಗಡೆ ನಮ್ರವಾಗಿದ್ದುಕೊಂಡು ಅವ್ರೇನ್ ಹೇಳ್ತಾರೆ ಹಾಗೆ ಸೇವೆ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಜನಕ್ಕೆ ಇದು ಕಷ್ಟ ಆಗತ್ತೆ, ನಮ್ರವಾಗಿದ್ದುಕೊಂಡು ಭಕ್ತಿ ಮಾಡೋದು. ಯಾರಿಗೆ ಕಷ್ಟ ಆಗ್ಬೋದು ಇದು? ಎಂತ ಜನಕ್ಕೆ ಕಷ್ಟ ಆಗ್ಬೋದು? ನಮ್ರವಾಗಿದ್ದುಕೊಂಡು ಏನ್ ಹೇಳ್ತಾರೆ ಅವ್ರು ಹಾಗೆ ಮಾಡ್ಕೊಂಡು ಇರ್ಲಿಕ್ಕೆ ಎಂತ ಜನಕ್ಕೆ ಕಷ್ಟ ಆಗತ್ತೆ? ಅವ್ರ ಮನೆಯಲ್ಲಿ ಏನು ಕೆಲಸ ಮಾಡದೇ ಇದ್ದವ್ರಿಗೆ ಕಷ್ಟ ಆಗ್ತದೆ. ಇಲ್ಲಿವರೆಗೂ ಅವ್ರು ಯಾರು ಯಾರು ಹೇಳಿದ ಕೇಳಿರುದಿಲ್ಲಲ್ಲ, ಅವರಿಗೆ ಇನ್ನೊಬ್ರು ಇಲ್ಲಿ ಯಾರು ಹೇಳುವುದ್ರೆ ಕೇಳುವುದು ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಓಕೆ, ಮತ್ತಾರಿಗೆ ಕಷ್ಟ ಆಗತ್ತೆ? ಒಬ್ರು ಗುರುಗಳ ಹತ್ರ ಇಟ್ಕೊಂಡು ಭಕ್ತಿಯ ಮೇಲೆ ನಂಬಿಕೆ ಇರೋದಿಲ್ಲ ಅವ್ರಿಗೆ. ಅಲ್ಲ ಏನೇನೋ ಉತ್ತರ ಕೊಡ್ಬೇಕು. ದೇವ್ರ ಮೇಲೆ ನಂಬಿಕೆ ಇರೋದಿಲ್ಲ. ನನ್ನ ಪ್ರಶ್ನೆ ಏನು? ಅವ್ರಿಗೆ ಅಹಂಕಾರ ಇರತ್ತೆ, ನಾನಂತ ಅಹಂಕಾರ ಇರ್ತ, ಅವ್ರು ಇನ್ನೊಬ್ರು ಕೇಳ್ಕೊಂಡ್ ಕೆಲ್ಸ ಮಾಡೋದು ಕಷ್ಟ ಆಗತ್ತೆ. ಯಾರಿಗೆ ಶರಣಾಗಕ್ ಆಗೋದಿಲ್ಲ, ಯಾರಿಗೆ ಗುರುಗಳ ಹತ್ರ ಇದ್ಕೊಂಡು ಕೇಳಿ ಭಕ್ತಿ ಮಾಡಕ್ ಆಗೋದಿಲ್ಲ, ಅದು ಪ್ರಶ್ನೆ ಕೇಳ್ತೀನಿ. ಯಾರಿಗೆ ಅಹಂಕಾರ ಇದ್ದವರಿಗೆ. ಮತ್ತೆ ಅವರಿಗೆ ಗುರುಗಳಿಗೆ ವಿಧೇಯರಾಗಿರ್ಬೇಕನ್ನುವ ಭಾವನೆ ಇಲ್ಲ, ಅವರಿಗೆ ಮನೆ ಸಂಸ್ಕಾರ ಅದು ಕಲ್ತಿರುವುದಿಲ್ಲ. ಆವಾಗ ಯಾರಿಗೆ ಸಂಸ್ಕಾರ ಇಲ್ಲ ಅಂತ ಅವರಿಗೆ. ಓಕೆ, ನೆಕ್ಸ್ಟ್. ಸಂಪತ್ ಪ್ರಭುಜಿ. ಎಸ್, ಇಂತ ಉತ್ತರ ಹೇಳ್ಬೇಕು. ಯಾರಿಗೆ ಜಾಸ್ತಿ ಸಂಪತ್ತಿದೆಯಲ್ಲ ಅಂತ ಜನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಹಣ ಸಂಪತ್ತು ಇದ್ದವರಿಗೆ ನನ್ನ ಹತ್ರ ಎಲ್ಲ ಇದೆ, ನಾನ್ ಯಾಕೆ ಬೇರೆದವರ ಕೆಳಗಡೆ ತಲೆ ತಗ್ಬೇಕು ಅನ್ನೋ ಭಾವನೆ ಬರುತ್ತೆ. ಮತ್ತೆ ಯಾರಿಗೆ ಬರುತ್ತೆ? ಯಾರು ದೇವ್ರನ್ನ ಒಪ್ಕೊಳ್ಳೋದಿಲ್ಲ ಅವ್ರಿಗೆ. ಅವ್ರಂತೂ ಇಲ್ಲಿ ಬರುದೇ ಇಲ್ಲ ಬಿಡಿ, ದೇವರಿಗೆ ಸ್ವೀಕಾರ ಮಾಡದೇ ಇರೋರು ಇಲ್ಲಿ ಅಂತೂ ಬರುವುದಿಲ್ಲ. ಓಕೆ, ನೆಕ್ಸ್ಟ್. ಅಧಿಕಾರ ಇರುವವರಿಗೆ ಏನು ಲೋಹಿತ್ ಪ್ರಭು? ಅಧಿಕಾರ ಇರುತ್ತೆ, ಹೆಚ್ಚು ದೊಡ್ಡ ಅಧಿಕಾರಿಗಳು ಇರ್ತಾರೆ ಅವರಿಗೆ. ದೊಡ್ಡ ಪೋಸ್ಟ್ ಪೊಸಿಷನ್ ಇಲ್ಲಿ ಇದ್ರಂದ್ರೆ ಅದರದ್ದು ಒಂದು ಅಹಂಕಾರ ಇರ್ತದೆ ಅವರಿಗೆ. ಪೋಸ್ಟ್ ಪೊಸಿಷನ್ ಅಥವಾ ಹಣದ ಸಂಪತ್ತಿನ ಒಂದು ಅಹಂಕಾರ ಇದ್ರೆ, ಅಥವಾ ಸುಂದರತೆ ಅಹಂಕಾರ ಇದ್ರೆ, ಇವನ್ ಭೌತಿಕವಾಗಿ ತುಂಬಾ ವಿದ್ಯಾವಂತರಂತ ಅನ್ನಿಸ್ಕೊಂಡಿದ್ರೆ ತುಂಬಾ ಜನರಿಗೆ, ಎಲ್ಲರೂ ಹಂಗಲ್ಲ, ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅದ್ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಹೇಳ್ತಾ ಇದಾರೆ, ಇಲ್ಲೆಲ್ಲ ಅಮೆರಿಕನ್ ಅವರು ಅಲ್ಲಿ ಇದನ್ನ ಉತ್ತರ ಕೊಡುವಾಗ ಇಷ್ಟೆಲ್ಲ ಇವರೆಲ್ಲ ಇದ್ದಾರೆ ನೋಡಿ, ಒಳ್ಳೆ ಮನೆತನದಲ್ಲಿ ಬಂದಿದ್ದಾರೆ, ಎಲ್ಲಾ ವಿದ್ಯೆ ಇದೆ, ಎಲ್ಲ ಇದೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಯಾವ ಸೇವೆ ಮಾಡ್ಲಿಕ್ಕೂ ಅವ್ರು ಹಿಂಜರಿತಾ ಇಲ್ಲ. ಅದನ್ನ ಹೇಳ್ತಾ ಇದಾರೆ ಇಲ್ಲಿ ಪೇಜ್ ನಂಬರ್ 23. ಇಲ್ಲಿ ಬಂದ್ ಏನ್ ಮಾಡ್ತಾ ಇದಾರೆ ಅವರು? ಪಾತ್ರೆಯನ್ನು ತೊಳಿತಿದ್ದಾರೆ, ನೆಲ ಉಜ್ಜುತ್ತಿದ್ದಾರೆ, ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ಭಕ್ತಿಯಲ್ಲಿ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮ್ಗೆ ಆ ಭಾವನೆ ಬರ್ಬೇಕು. ಏನದು? ನಾನು ಎಂತ ಸೇವೆ ಮಾಡಾಕಾದ್ರೂ ರೆಡಿ ಇದ್ದೇನೆ ಅನ್ನೋ ಮನೋಭಾವ ಬರ್ಬೇಕು. ಇಲ್ಲ ನಂಗೆ ಅದೇ ಇದೆ ಅಂತಲ್ಲ.
ಸೊ ಆ ಭಾವನೆ ಬರುತ್ತೆ. ಒಂದ್ ವೇಳೆ ಅಂತ ಸ್ಟೂಡೆಂಟ್ಸ್ ಅದರದ್ದು ಉದಾಹರಣೆ ಹೇಳ್ತಾರೆ, ಇವ್ರ ಮನೆಗೆ ಏನಾದ್ರು ಹೋದ್ರೆ ವಾಪಸ್ಸು ಎಂದೂ ಮನೆಯಲ್ಲಿ ತಂದೆ ತಾಯಿ ಹೇಳಿದ್ದ ಕೆಲಸ ಮಾಡ್ಲಿಲ್ಲ ಅವರು. ಆದ್ರೆ ಭಕ್ತಿಯಲ್ಲಿ ಬಂದಾದ್ಮೇಲೆ ಮನೆಗೆ ಹೋದಾದ್ಮೇಲೆ ತಂದೆ ತಾಯಿಗೆ ಆಶ್ಚರ್ಯ ಆಗತ್ತೆ. ಮನೆಗೆ ಹೋದಾದ್ಮೇಲೆ ಇಷ್ಟು ಸಿನ್ಸಿಯರ್ ಆಗಿ ಶಾಪಿಂಗ್ ಮಾಡಕ್ ಹೋಗ್ತಾರೆ, ಇಷ್ಟು ಸಿನ್ಸಿಯರ್ ಆಗಿ ಮನೆಯಲ್ಲಿ ಕೆಲಸ ಮಾಡ್ತಾರೆ, ತಾಯಿಗೆ ಹೆಲ್ಪ್ ಮಾಡ್ತಾರೆ, ತಂದೆಗೆ ಹೆಲ್ಪ್ ಮಾಡ್ತಾರೆ. ಸೊ ಆಟೋಮೆಟಿಕ್ ಆಗಿ ಭಾವನೆ ಬರಕ್ ಸ್ಟಾರ್ಟ್ ಆಗತ್ತೆ. ಸೊ ಇದು ಏನಕ್ಕೆ ಕಾರಣ ಹೇಳಿ, ಯಾವಾಗ ಒಬ್ಬ ವ್ಯಕ್ತಿ ಹರಿನಾಮ ಸ್ಮರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಒಳಗೆ ನಮ್ರ ಭಾವನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ಪವರ್ ಆಫ್ ಭಕ್ತಿ. ಭಕ್ತಿ ಮಾಡೋದ್ರಿಂದ ಸುಮಾರು ಜನರು ಹಾಳಾಗ್ತಾರೆ ಅಂತ ಒಂದೊಂದು ರಾಕ್ಷಸ ಸ್ವಭಾವ ಇರುವಂತ ತಂದೆ ತಾಯಿಗಳ ತಲೆಯಲ್ಲಿ ಇರುತ್ತೆ. ಭಕ್ತಿ ಮಾಡುವುದರಿಂದ ಅವ್ರು ಒಳ್ಳೆ ದಾರಿ ಹಿಡಿತಾರೆ. ಪ್ರತಿಯೊಬ್ಬರು ಈ ಜಗತ್ನಲ್ಲಿ ಒಂದ್ ವೇಳೆ ತರಬೇತಿ ಪಡೆದಿಲ್ಲ ಅಂದ್ರೆ ಏನು ಬೇಕಾದ್ದು ಆಗುತ್ತೆ. ಅದಕ್ಕೆ ತರಬೇತಿ ತಗೊಳ್ಳೋದು ಬಹಳ ಮುಖ್ಯ ಇದೆ. ಪ್ರತಿಯೊಬ್ಬರು ಈ ಜಗತ್ತಿನಲ್ಲಿ ಮೋಹಿತನಾಗಿರ್ತಾರೆ. ಬೇರೆ ಬೇರೆ ಕೆಲಸ ಕಾರ್ಯಗಳಿಗಾಗಲಿ, ತಮ್ಮ ಇಂದ್ರಿಯ ತೃಪ್ತಿಗಳಿಗಾಗಲಿ, ಅಥವಾ ಸಂಬಂಧಿಕರಿಗಾಗಿ, ಗೆಳೆತನ, ಗೆಳೆಯರು, ಸಮಾಜ, ಇವೆಲ್ಲವಕ್ಕೂ ಹಣಗತ್ಯ ಒಂದೊಂದ್ಸರಿಗೆ ಎಲ್ಲ ಅಗತ್ಯ ಇದೆ. ತುಂಬಾ ಮಿತಿ ಮೀರಿ ಅವರು ಅಂಟಿಕೊಂಡಿರ್ತಾರೆ ತಮ್ಮಷ್ಟಕ್ಕೆ ತಾವು. ಹಾಗಾಗಿ ಅವರಿಗೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಿ ಹೇಳ್ತಾರೆ, ನಿಮ್ಮ ದೇಶದ ಅನೇಕ ಸ್ತ್ರೀಯರು ಪುರುಷರು ಕೌಟುಂಬಿಕ ಜೀವನವನ್ನು ಪಡೆದಿಲ್ಲ ಎಂಬುದು ನಾನು ನೋಡಿದ್ದೇನೆ. ಆದರೆ ಅವರು ತಮ್ಮ ಪ್ರೇಮವನ್ನು ಯಾವಾಗ ಟ್ರೈನಿಂಗ್ ಇಲ್ಲ ಅಂದ್ರೆ ಇದು ಆಗತ್ತೆ. ಇನ್ನೊಂದೇನಾಗತ್ತೆ ಹೇಳಿ, ಎಲ್ಲರೂ ಹುಡುಕ್ತಾರೆ, ಪ್ರೀತಿ ಸಂಬಂಧಿಕರಲ್ಲಿ ಹುಡುಕ್ತಾರೆ, ತಂದೆ ತಾಯಿಲಿ ಹುಡುಕ್ತಾರೆ, ಮಕ್ಕಳಲ್ಲಿ ಹುಡುಕ್ತಾರೆ, ಗಂಡ ಹೆಂಡತಿಯಲ್ಲಿ ಹುಡುಕ್ತಾರೆ. ಅದು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ, ಸಿಗುದಿಲ್ಲ. ಆಕ್ಚುಲಿ ಎಲ್ಲಿ ಪ್ರೇಮ ತೋರಿಸ್ಬೇಕು ಭಗವಂತನ ಹತ್ರ, ಅದು ರೂಟಿಗೆ ಹೋಗ್ಲಿಲ್ಲ. ಈಗೇನಾಯ್ತು, ಇಲ್ಲಿ ಎಲ್ಲರ ಹತ್ರ ಹುಡುಕಿದ್ರು, ಇಲ್ಲೂ ಪ್ರೀತಿ ಸಿಗ್ಲಿಲ್ಲ. ಇಲ್ಲಿ ಏನ್ ಮಾಡ್ತಾರೆ, ಇದಾದ ನಂತರ ಪ್ರೀತಿ ನಿಲ್ಸಕ್ ಆಗಲ್ಲ. ಅದನ್ನ ಸಂಬಂಧಿಕರು, ರಿಲೇಟಿವ್ಸು ಅಲ್ಲಿ ಎಲ್ಲೆಲ್ಲ ಹಾಕಿ ನೋಡಿದ್ರು, ಅದು ಅಲ್ಲಿ ವರ್ಕ್ ಆಗ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಜನರು ಸೀದಾ ಎಲ್ಲಿ ಹೋಗ್ತಾರೆ, ಅದೇ ಪ್ರೀತಿಯನ್ನ ನಾಯಿ, ಬೆಕ್ಕು, ಹಂದಿ, ಪಶು, ಪ್ರಾಣಿ, ಗಿಡ, ಮರ ಅಂತ ಅದ್ರ ಮೇಲೆ ಹಾಕ್ತಾರೆ. ಅದು ಒಳ್ಳೇದೇ. ಬಟ್ ಅದ್ರ ಏನಾಗುತ್ತೆ, ಡೈವರ್ಟ್ ಆಯ್ತು. ಅದು ಆಕ್ಚುಲಿ ಪ್ರೀತಿ ಎಲ್ಲಿ ಹೋಗಬೇಕು ಅದು ಡೈವರ್ಟ್ ಆಗಿ ಬೇರೆ ರೂಪ ತಗೊಂಡ್ಬಿಡುತ್ತೆ. ಅದಕ್ಕೆ ನಾನು ಎಷ್ಟು ಸರಿ ಹೇಳಿದ್ದೇನೆ, ಎಲ್ಲಿವರೆಗೆ ಡೈವರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಪಶುಗಳ ಈಗ ಉದಾಹರಣೆಗೆ ನಾಯಿ ಇದೆ. ಆ ನಾಯಿಯನ್ನು ಒಂದೇ ಬೆಡ್ ಅಲ್ಲಿ ಕರ್ಕೊಂಡು ಮಲ್ಕೊಳ್ತಾರೆ ಜನರು. ಮತ್ತೆ ಅದೇ ಕಿಚನ್ ಅಲ್ಲಿ ಇಟ್ಟುಕೊಂಡು ನಾಯಿ ಒಂದೇ ಪ್ಲೇಟ್ ಅಲ್ಲಿ ತಿನ್ನೋರು ಇದ್ದಾರೆ. ಅಷ್ಟೇ ಎಲ್ಲ ನಾಯಿ ಜೊತೆಗೆ ಮದುವೆ ಆಗೋರು ಇದ್ದಾರೆ. ಸೊ ಇಂತಹ ಪರಿಸ್ಥಿತಿ ಬಂದಿದೆ. ಆಕ್ಚುಲಿ ನಾಯಿ ಹೊರಗಿರ್ಬೇಕು. ಅಂದ್ರೆ ಬೇರೆ ಬೇರೆ ರೂಪ ತಾಳ್ತಾ ಇದೆ. ಸೊ ಅವರಿಗೆ ಬೆಕ್ಕು ನಾಯಿಗಳ ಮೇಲೆ ಅವರ ಪ್ರೇಮ ಹರಿತದೆ. ಹಾಗಾಗಿ ಎಲ್ಲಿ ಪ್ರೇಮ ಆಗಬೇಕು ಅಲ್ಲಿ ಅವರಿಗೆ ಪ್ರೇಮ ಬಿಟ್ಟು ಅವರ ಪ್ರೇಮ ವರ್ಗಾವಣೆ ಆಗುತ್ತದೆ. ಕೊನೆಗೆ ಆಕ್ಚುಲಿ ಪ್ರೇಮದಿಂದ ಅವರು ಮೋಸಗೊಳ್ಳುತ್ತಾರೆ. ಆಕ್ಚುಲಿ ಯಾಕೆ ಹೇಳಿ, ಇವನ್ನ ಬೆಕ್ಕು ನಾಯಿನ ಜೊತೆಗೆ ಪ್ರೇಮ ಎಲ್ಲಿವರೆಗೆ ಇರ್ತದೆ? ಬೆಕ್ಕು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಬೆಕ್ಕಿರುತ್ತೆ, ಪ್ರೀತಿ ಇರುತ್ತೆ. ನಾಯಿ ಎಲ್ಲಿವರೆಗೆ ಇರ್ತದೆ, ನಾಯಿಯವರ ಜೊತೆ ಪ್ರೀತಿ ಇರುತ್ತೆ. ಶಾಶ್ವತದಂತದ್ದಲ್ಲ ಅದು. ಶಾಶ್ವತದಂತದ್ದು ಯಾವುದು? ಶಾಶ್ವತ ಯಾರಿದ್ದಾರೆ ಅವ್ರ ಜೊತೆ ಪ್ರೀತಿ ಮಾಡಿದಿರೋದು ಶಾಶ್ವತವಾದಂಥದ್ದು. ಓಕೆ, ಇದು ಇಲ್ಲಿ ಹೇಳ್ತಾರೆ. ಹಾಗಾಗಿ ಜನರು ಅನೇಕ ರೀತಿಯ ಭೌತಿಕ ಪ್ರೀತಿ ಪ್ರೇಮಗಳಲ್ಲಿ ತಮ್ಮನ್ನು ತಾವು ಸಿಕ್ಕಾಕೊಳ್ತಾರೆ. ಅದಕ್ಕೆ ಇದು ಏನದು ಕುಟುಂಬದ ಭ್ರಮೆ ಅಂತ ಹೇಳ್ತಾರೆ. ಅದರಲ್ಲಿ ಒಂದೊಂದು ರೀತಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ. ಏನ್ ಮಾಡ್ಬೇಕು ಅನ್ನೋದನ್ನ ಮರೆತು ಹೋಗ್ತಾರೆ. ಒಂದೇ ವೇಳೆ ಒಬ್ಬರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ತರಬೇತಿಯನ್ನು ಕೊಡಲಿಲ್ಲ ಅಂದ್ರೆ 24ನೇ ಪೇಜ್ ಲಾಸ್ಟ್ ಪ್ಯಾರಾಗ್ರಾಫ್, ಅದಕ್ಕೆ ಬದಲು ಭೌತಿಕ ಸುಖದಲ್ಲಿ ಅವನು ಪ್ರಗತಿ ಹೊಂದಿದರೆ ಆಧ್ಯಾತ್ಮಿಕ ಜೀವನವು ಅವನಿಗೆ ಬಹಳ ಕಷ್ಟವಾಗುತ್ತದೆ. ಭೌತಿಕತೆ ಅಂದ್ರೇನು? ಭೌತಿಕತೆಯಲ್ಲಿರುವ ನಾವೆಲ್ಲೂ ಆತ್ಮವೇ, ಆದರೂ ಹೇಗೋ ಏನೋ ಭೌತಿಕ ಪ್ರಪಂಚದ ಸುಖವನ್ನು ಅನುಭವಿಸಲು ಪ್ರಯತ್ನಿಸುತ್ತೇವೆ. ಸೊ ಆಕ್ಚುಲಿ ನಾವು ಸುಖ ಪಡಿಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೇವೆ. ಆಕ್ಚುಲಿ ಭೌತಿಕ ಸುಖ ಕಲ್ಮಶವಾಗಿದೆ. ಇಲ್ಲಿವರೆಗೂ ನಾವು ಟ್ರೈ ಮಾಡಿದೇವಲ್ಲ, ಜಸ್ಟ್ ಒಂದು ಹಂಗೆ ಥಿಂಕ್ ಮಾಡಿ, ಇಲ್ಲಿವರೆಗೂ ನಾವೇನು ಸುಖ ಟ್ರೈ ಅಂತೂ ಮಾಡ್ದಂಗೆ ಇಲ್ವೇ ಇಲ್ಲ. ಒಂದು ವಿಷಯದಲ್ಲಿ ಒಂದು ಸರಿ ಮೊಬೈಲ್ ತಗೊಂಡು ಖುಷಿ ಪಡ್ಲಿಕ್ಕೆ ಟ್ರೈ ಮಾಡಿದೀವಿ, ಅಲ್ಲಿ ಸಿಗ್ಲಿಲ್ಲ. ಒಂದು ಸರಿ ಸಾಯಂಕಾಲ ಸೀರಿಯಲ್ ಅಥವಾ ಸಿನಿಮಾ ಹಚ್ಚಿಕೊಂಡು ನೋಡಿ ಖುಷಿ ಪಡಕ್ ನೋಡಿದ್ವಿ. ಆಮೇಲೆ ಅದನ್ನ ನೋಡಿ 2 ಗಂಟೆ 3 ಗಂಟೆ ಆದ್ಮೇಲೆ ಅಲ್ಲೇ ಸುಸ್ತು ಹೊಡೆದು ರಿಮೋಟ್ ಕೊಟ್ಟು ಏನೋ ತಿಂದ್ಕೊಂಡು ಮಲ್ಕೊಂಡ್ರು. ಓಕೆ
ಅದೇ ರೀತಿ ಎಲ್ಲೋ ಬೀಚಲ್ಲಿ ಸುತ್ತಾಕ್ ಹೋದ್ರು, ಅಲ್ಲಿ ಸುತ್ತ ಹೊಡೆದ್ರು, ಅಯ್ಯೋ ಸಾಕು ಹೋಗೋಣ ಬನ್ನಿ ಅಂತ ಬಂದ್ರು. ಅಲ್ಲಿ ಎಲ್ಲೂ ಸಿಗ್ಲಿಲ್ಲ, ನಿಜವಾದ ಶಾಶ್ವತದ ಸಿಗ್ಲಿಲ್ಲ. ಅಲ್ಲಿ ಅರ್ಧಂಬರ್ಧನ ಸಿಕ್ತು, ವಾಪಸ್ ಬಂದ್ರು. ಹಾಗೆ ಇವನ್ 4 ಕೆಲಸ ಇದೆಯಲ್ಲ, ಆಹಾರ, ನಿದ್ರಾ, ಭಯ, ಮೈಥುನ, ಈ 4 ಹುಡುಕಿದ್ರು ಜನರು. ಆಹಾರದಲ್ಲಿ ತಿನ್ನೋದ್ರಲ್ಲಿ ಇದು ಬೇಡ, ಅದು ಬೇಡ, ಅದು ಬೇಡ, ಇದು ಬೇಡ, ಈ ಎಷ್ಟೆಷ್ಟು ವೆರೈಟಿ, ಏನೇನು ಹೊಸ ರೆಸಿಪಿ ಏನೇನು ಬರ್ತಾ ಇದಾವೆ ಗೊತ್ತಿದೆಯಲ್ಲ ನಿಮಗೆ. ಟಿವಿಯಲ್ಲಿ ಕುಕಿಂಗ್ ಪ್ರೋಗ್ರಾಮ್ ಬರ್ತದೆ ಅನ್ಕೊಳ್ತೀನಿ, ಈಗ ಬರ್ತಾವ ಕುಕಿಂಗ್ ಪ್ರೋಗ್ರಾಮ್ಸ್ ಬರ್ತಾವ. ಯೂಟ್ಯೂಬ್ ಅಲ್ಲಿ ಚಾನಲ್ಸ್ ಆಗಿದಾವೆ ಈಗ, 1-2 ಸಾವಿರ ಚಾನಲ್ಸ್. ಹೊಸ 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 ವೆರೈಟಿ ಐಟಮ್ ಮಾಡ್ತಾರೆ. ಅವು ಇಷ್ಟೆಲ್ಲ ಐಟಮ್ಸ್ ಇದ್ರು ಇನ್ನೂ ಜನರಿಗೆ ಸಮಾಧಾನ ಇಲ್ಲ. ಜನರಿಗೆ ಸಮಾಧಾನ ಇಲ್ಲ. ಸೊ ಇದನ್ ತಿಂತಾರೆ, ಅದನ್ನ ತಿಂತಾರೆ, ಇದನ್ ತಿಂತಾರೆ, ಮತ್ತೆ ಅದಾದ್ಮೇಲೆ ಮತ್ತೆ ಸೀದಾ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದ್ಮೇಲೆ ಎಂತ, ಅವ್ರ ಮೆಡಿಸಿನ್ ಆಮೇಲೆ ಮೆಡಿಸಿನ್ ತಿನ್ನಕ್ ಚಲೋ ಮಾಡ್ತಾರೆ. ಆಮೇಲೆ ಈಗ ಇಷ್ಟೆಲ್ಲ ತಿಂದು ಎಲ್ಲ ಶರೀರ ಬರ್ಬಾದಾದ್ಮೇಲೆ ಅವಾಗ ಹೆಲ್ತ್ ಕಾನ್ಸಿಯಸ್, ಹೋ ಲೇಟೆಸ್ಟ್ ಟು ಡೈಟ್, ವೇಗನ್, ಇದೆಲ್ಲ ಸಿಸ್ಟಮ್ ಬರ್ತದೆ. ವೇಗನ್, ವೆಜಿಟೇರಿಯನ್, ವೇಗನ್, ಡೈಟ್, ನ್ಯಾಚುರಲ್ ಸಾಲಡ್ಸ್, ಜ್ಯೂಸ್, ಅದನ್ನ ನೋಡಕ್ ಹೋಗ್ತಾರೆ ಜನರು. ಸೊ ಅದನ್ನು ಕೂಡ ಟ್ರೈ ಮಾಡ್ತಾರೆ. ಈಗೀಗೆಲ್ಲ ಸುಮಾರು ಜನರು ಅದಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಆಹಾರ ತಿನ್ನೋದ್ರಲ್ಲಿ ಅದಕ್ಕೆ ಹೇಳ್ತಾರೆ ನೋಡಿ, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಏನದು ಭೋಗಿ, 3 ಹೊತ್ತು ತಿಂದವನು ರೋಗಿ, ಅದಕ್ಕಿಂತ ಹೆಚ್ಚಿಗೆ ತಿಂದವನು ಹೊತ್ತಕೊಂಡು ಹೋಗಿ ಹೇಳ್ತಾರೆ. ಸೊ ಅದೇ ಅದು. ಹಾಗೆ ನಾವು ಅದನ್ನು ಕೂಡ ಟ್ರೈ ಮಾಡಿದ್ದೇವೆ ತಿನ್ನುವುದರಲ್ಲಿ, ಸಮಾಧಾನ ಆಗ್ಲಿಲ್ಲ. ಆಹಾರ, ನಿದ್ರಾ, ಹಾಗೆ ಚಾಪೆ ಮೇಲೆ ನೆಲದ ಮೇಲೆ ಮಲ್ಕೊಡ್ತಿದ್ರು. ಟೈಲ್ಸ್ ಮೇಲೆ ಅಂತ ಟೈಲ್ಸ್ ಬಂತು, ಟೈಲ್ಸ್ ಹಾಕೊಂಡ್ರು. ಆಮೇಲೆ ಮತ್ತೆ ಕಾರ್ಪೆಟ್, ಅದಾದ್ಮೇಲೆ ಚಾಪೆ. ಓಕೆ, ಚಾಪೆನು ಅದರಲ್ಲಿ ಇನ್ನೂ ಬೆಟರ್, ಗದ್ದಾ ಬಂತು, ಗಾದೆ. ಅಷ್ಟು ಇಲ್ಲ, ಮೇಲೆ ಮಲ್ಕೊಳ್ಳೋ ಸ್ವಲ್ಪ ಅಂತ. ಮತ್ತೇನ್ ಬಂತು, ಕಾಟ್ ಬಂತು, ಕಾಟ್ ಮೇಲೆ ಮತ್ತೊಂದು ಏನದು ಮೆಟ್ರೈಸಸ್ ಹಾಕೊಂಡ್ರು. ಇದು ಚಿಕ್ಕದಾಯ್ತು, ಮತ್ತೆ ಹೊಸ ಮೆಟ್ರೈಸಸ್ ಇಷ್ಟು ದೊಡ್ಡದು. ಈಗ ಅಡ್ವರ್ಟೈಸ್ಮೆಂಟ್ ಸ್ಪ್ರಿಂಗ್, ಮ್ಯಾಗ ಅರ್ಧ ಕೆಳಗಡೆ 2 ಫೂಟ್ ಇರ್ತದೆ ಮೆಟ್ರೈಸಸ್, ಹಿಂಗೆ ಪುಸ್ 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 ಅದ್ರ ಮಲ್ಕೊಳ್ಳೋದು. ಅದು ಸುಸ್ತಾಯ್ತು, ಅಯ್ಯೋ ಶರೀರ ನೋವಾಗ್ ಸ್ಟಾರ್ಟ್ ಆಯ್ತು. ಮತ್ತೆ ಯೋಗಾ ಮ್ಯಾಟ್ ಮೇಲೆ ಮಲ್ಕೊಳ್ಳೋದು, ಮತ್ತೆ ಕೆಳಗೆ ಹೋಗಿ ಮಲ್ಕೊಳ್ತಾ ಇದ್ರು. ಅದರಲ್ಲಿ ಮತ್ತೆ ಏನ್ ಮಾಡೋದು, ಫ್ಯಾನ್ ಹಚ್ಚಿ ಮಲ್ಕೊಳ್ಳೋದು. ಅಷ್ಟು ನಿದ್ದೆ ಬರ್ತಾ ಇಲ್ಲ, ಫ್ಯಾನ್ ಬೇಕು. ಕಿಟಕಿ ಬೇಕು, ಕಿಟಕಿ ಇಲ್ಲ, ಸಾಕಾಗಿಲ್ಲ, ಫ್ಯಾನ್ ಆದ್ಮೇಲೆ ಮತ್ತೆ ಕೂಲರ್ ಕೆಲಸ ಆಗಲ್ಲ. AC, ಓಕೆ, ಎಸಿಯಲ್ಲಿ ಅಯ್ಯೋ ಸಾಕಾಯ್ತು. ಎಸಿಯಲ್ಲಿ ಇದ್ದಿದ್ದು ತುಂಬಾ ಅದೇನ್ ಮಾಡುತ್ತೆ, ನಮ್ದು ಎಲ್ಲ ಸಕ್ ಮಾಡುತ್ತೆ ಅಂತೆ. ಸೊ ಓಕೆ, ಅದು ಬೇಡ. ಮತ್ತೆ ನ್ಯಾಚುರಲ್ ಆಗಿರ್ಬೇಕು. ಓಕೆ, ಮತ್ತೆ ಎಲ್ಲರೂ ನ್ಯಾಚುರಲ್ ಆಗಿ. ಸೊ ಅದ್ರಲ್ಲೂ ಸಮಾಧಾನ ಇಲ್ಲ, ಮಲಗೋದ್ರಲ್ಲೂ ಸಮಾಧಾನ. ಅದೆಲ್ಲ ಆದ್ಮೇಲೆ ಏನ್ ಮಾಡ್ತಾರೆ, ಇಷ್ಟೆಲ್ಲ ಇದೆಯಾ, ಅದ್ರಲ್ಲಿ ಬೆಡ್ರೂಮ್ ಅಲ್ಲಿ ಟಿವಿ, ಬೆಡ್ರೂಮ್ ಅಲ್ಲಿ ಬಾತ್ರೂಮು, ಇನ್ನೊಂದಿದೆ ಈಗ ಬಾತ್ರೂಮ್ಸ್ ಇಂಟೀರಿಯರ್ಸ್ ಎಲ್ಲ ನೋಡಿದ್ರೆ ನೀವು, ದೊಡ್ಡ 5 ಸ್ಟಾರ್ ಹೋಟೆಲ್ಸ್ ಅಲ್ಲೆಲ್ಲ ಅದರಲ್ಲಿ ಎಷ್ಟು ದೊಡ್ಡ ಕನ್ನಡಿ ಬಾತ್ರೂಮ್ ಅಲ್ಲಿ, ಸೋಪು, ಇಷ್ಟೆಲ್ಲ ಕಾಸ್ಟ್ಲಿ, ಲಕ್ಷ ಗಟ್ಟಲೆ ಬಾತ್ರೂಮಿಗೆ ಖರ್ಚು ಮಾಡ್ತಾರೆ ಈಗ ಜನರು. ಅಷ್ಟೇ ಅಲ್ಲ, ಅಲ್ಲೇ ನ್ಯೂಸ್ ಪೇಪರು ಬಾತ್ರೂಮ್ ಅಲ್ಲಿ, ಮತ್ತೆ ಟಾಯ್ಲೆಟ್ ಹೋದಾಗ ಕೂಡ ಅಲ್ಲಿ ಟಿವಿ, ಮತ್ತೆ ವೈಫೈ ಆಕ್ಸೆಸ್. ಅಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ಇದೆಲ್ಲ ಫೆಸಿಲಿಟಿ ಬೇಕು. ಆದ್ರೂ ಅದರಲ್ಲಿ ಸಮಾಧಾನ ಇಲ್ಲ. ಯಾಕೆ ಹೇಳಿ, ಲಾಜಿಕ್ ಹೇಳ್ತೇನೆ ನೋಡಿ ನಿಮಗೆ. ಅಷ್ಟೊತ್ತು ಯಾಕೆ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಇರ್ಬೇಕು ಜನರು? ಟಾಯ್ಲೆಟ್ ಬಾತ್ರೂಮಿಗೆ ಹೋದ್ರೆ ಎಷ್ಟು ಕೆಲಸ ಕಾರ್ಯಕ್ರಮ, ಯಾಕೆ ಹೇಳಿ? ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರೆ ಕಾರ್ಯಕ್ರಮ ತಾಸಗಟ್ಲೆ ಟಿವಿ ನೋಡ್ಕೊಂತ ಕುಂದಿರ್ತು, ವೈಫೈ ಆಕ್ಸೆಸ್, ಕನ್ನಡಿ ಕಾರ್ಯಕ್ರಮ, ಅಲ್ಲಿ ಅದಕ್ಕೆ ಬೇಕು. ಯಾಕೆ ಹೇಳಿ? ಇದ್ರ ಲಾಜಿಕ್ ಹೇಳಿ, ಯಾರು ಹೇಳ್ತೀರಿ? ಅಷ್ಟೊತ್ತು ಯಾಕೆ ಅಲ್ಲಾಕ್ ಇರ್ಬೇಕು ಅವ್ರು? ಜನರಿಗೆ ಬೇರೆ ಕೆಲಸ ಇಲ್ಲ, ಮತ್ತೆ ಅದೇ ಕೆಲಸ. ಅವನು ಥಿಂಕ್ ಮಾಡಿ ಹೇಳಿ, ಹಂಗೆ ಲಾಜಿಕ್ ಇದೆ ಹೇಳಿ. ಯಾರು ಹೇಳ್ತೀರಿ? ಹರೇ ಹೇಳಿ. ಕೃಷ್ಣ, ಹರೇ ಕೃಷ್ಣ. ಈಗ ಏನೇನೆಲ್ಲ ತಿಂದಿರ್ತೀವಲ್ಲ ಪ್ರಭುಜಿ, ನಮ್ಗೆ ಅವ್ರಿಗೆ ಅದು ಆಗ್ತಾ ಇಲ್ಲ, ಅದಕ್ಕೆಲ್ಲ ತಾಸುಗಟ್ಲೆ ಕೂತ್ಕೊಂಡಿರ್ತಾರ, ಅದಕ್ಕೆಲ್ಲ ಟೈಮ್ ಪಾಸ್ ಮಾಡ್ಲಿಕ್ಕೆ. ಇದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ಶಾರೀರಿಕವಾಗಿ, ಹಾಗಾಗಿ ಅಲ್ಲಿ ಕೂತ್ಕೊಳ್ತಾರೆ. ಸೊ ಅಂದ್ರೆ ಅಲ್ಲಿಂದ ಚಲೋ ಆಯ್ತು ಇದು ಸಮಸ್ಯೆ. ಆಮೇಲೆ ಓಕೆ, ನಿದ್ರಾದಾಯ್ತು, ಮೈಥುನ್ ಕ್ರಿಯೆ ಆಯ್ತು. ಇದೆಲ್ಲ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸೊ ಯಾರಿಗೂ ಸಮಾಧಾನ ಇಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇಲ್ಲಿ ಸುಮಾರು ಕಡೆ ಹೇಳ್ತಾರೆ,
ಈಗ ಅಡ್ವರ್ಟೈಸ್ಮೆಂಟ್ ಬರ್ತವೆ, ಅದನ್ನ ತಗೋ ಇದನ್ನ ತಗೋ. ಎಲ್ಲದರಲ್ಲೂ ಈ ಅಪೋಸಿಟ್ ಸೆಕ್ಸ್ ಏನಿದೆಯಲ್ಲ ಅದನ್ನ ಇನ್ಸ್ಪೈರ್ ಮಾಡುವಂತದ್ದು, ಉತ್ತೇಜನ ಕೊಡಲಿಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತವೆ. ಒಬ್ರು ಯಾರಾದ್ರೂ ಸ್ಕೂಟರ್ ತಗೊಳ್ತಾರೆ, ಅದರಿಂದ ಒಂದು ಹುಡುಗಿ ನಿಂತ್ಕೊಂಡಿರ್ತಾಳೆ, ಹೀಗೆ ಯಾರೋ ಹೀರೋಯಿನ್ ನಿಂತ್ಕೊಂಡಿರ್ತಾರೆ. ಆ ಹೀರೋಯಿನಿಗೆ ಸ್ಕೂಟರ್ಗೆ ಏನ್ ಸಂಬಂಧ? ಅದು ಬಿಡು, ಮತ್ತೊಂದು ಯಾವುದೇ ಸಾಮಾನು ತಗೊಂಡು ಹೋಗಿ. ಸೊ ಇಂಥ ಉತ್ತೇಜನಗಳನ್ನ ಅಲ್ಲಿ ಹೀರೋಯಿನ್ ತಗೊಂಡ್ ಬಂದು ಸುಂದರವಾಗಿ ಜನರನ್ನ ತಗೊಂಡ್ಬಂದು ಅಲ್ಲಿ, ಸೊ ಅದರಲ್ಲಿ ಕೂಡ ಅದೇ ಉತ್ತೇಜನ. ಸೊ ಅವ್ರೇನೋ ನಿಂತ್ಕೊಂಡು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅದು ಖರೀದಿ ಮಾಡುವಷ್ಟೊತ್ತವರೆಗೂ ಅಲ್ಲಿ ಬಿಲ್ ಬೋರ್ಡ್ ಅಲ್ಲಿ ಚಿತ್ರದಲ್ಲಿ ಇರ್ತಾರ ಅವ್ರು. ಖರೀದಿ ಆದ್ಮೇಲೆ ಅವ್ರೇನ್ ಮನೆಗೆ ಬರೋದಿಲ್ಲ, ಇವ್ರೊಟ್ಟಿಗೆ ಬರ್ತಾರೆ ಅವರು. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಚೆನ್ನಾಗಿದೆ ಅಂತ ಹಿಂಗೆ ಬೆರಳು ಮಾಡ್ಕೊಂಡು ನಿಂತ್ಕೊಂಡವರು ಖರೀದಿ ಮಾಡಿದ ಆದ್ಮೇಲೆ ಅವ್ರು ನೋಡಿ ಇವ್ರು ತಗೊಂಡ್ ಬರ್ತಾರೆ ಸಾಮಾನನ್ನ, ಸಾಮಗ್ರಿಗಳನ್ನ ಅವ್ರು ನೋಡಿ ಇವೆಲ್ಲ ತಗೊಂಡ್ ಬರ್ತಾರೆ. ಬಟ್ ಅವ್ರು ಬರ್ತಾರಾ? ಅವ್ರು ಬರೋದಿಲ್ಲ. ಅವ್ರ ಬದಲಾಗಿ ದೊಡ್ಡ ಬಿಲ್ ಬರ್ತದೆ. ಆಮೇಲೆ EMI ಬರ್ತವೆ, ತಿಂಗಳ EMI ಕಟ್ಟೋದು, ಬಿಲ್ಸ್ ಬರ್ತದೆ, ಬಿಲ್ ಬರ್ತದೆ. ಸೊ ಅವ್ರಂತರೂ ಏನು ಬರೋದಿಲ್ಲ. ಸೊ ಉತ್ತೇಜನ ನೋಡಿ, ಪ್ರತಿಯೊಂದರಲ್ಲಿ ಅದೇ ಉತ್ತೇಜನ ಇದೆ. ಹಾಗೆ ಇಲ್ಲಿ ಎಷ್ಟು ಚೆನ್ನಾಗಿ ಇದನ್ನ ಡಿಟೇಲ್ ಆಗಿ ಬರೀತಾರೆ. ಇಲ್ಲಿ ನೀವು ಓದಿ, ಇದನ್ನ ಡಿಟೇಲ್ ಆಗಿದೆ. ಹಾಗೆ ಪಶು ಪ್ರಾಣಿಗಳು ಕೂಡ, ಮಂಗಗಳು, ನಾಯಿಗಳು ಕೂಡ ಈ ಮೈಥುನ ಕ್ರಿಯೆಯಲ್ಲಿ 1 ಸರಿ ಅಲ್ಲ, 10 ಸರಿ ಅಲ್ಲ, 100 ಸರಿ ಅಲ್ಲ, 1000 ಸರಿ ಅದರಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಅದರಿಂದ ಏನು ವಿಶೇಷತೆ ಏನಿಲ್ಲ. ಹಾಗೆ ತಮ್ಮನ್ನು ತಾವು ರಕ್ಷಣೆ ಮಾಡುವ ಕಾರ್ಯಕ್ರಮದಲ್ಲಿ ಕೂಡ ತೊಳ್ಕೊಂಡಿದ್ದಾರೆ. ಸೊ ಹೀಗೆ ಯಾವಾಗ ಒಬ್ಬ ವ್ಯಕ್ತಿ ಫಸ್ಟ್ ಏನ್ ಬೇಕಂತಾನೆ, ಮಗು ಇದ್ದಾಗ ಓಕೆ ಅವನಿಗೆ ಶಿಕ್ಷಣ ಕೊಡ್ಬೇಕು, ಶಿಕ್ಷಣ ಆದ್ಮೇಲೆ ಬೇಕು ಹಣ ಬೇಕು, ಹಣ ಆದ್ಮೇಲೆ ಓಕೆ ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಏನು ಮನೆ, ಹೋಮ್, ಮನೆ ಒಂದ್ಸರಿ ಮನೆ ತಗೊಂಡಾದ್ಮೇಲೆ ಅದಕ್ಕೆ 1000 ಸಾಮಾನು ಮನೆಯಲ್ಲಿ ಬಂದ್ಬಿಡುತ್ತೆ. 1, 2, 3, 4. ಆಮೇಲೆ ಅದರದ್ದು ಹಂಗೆ ಮೇಂಟೆನೆನ್ಸು ಅದು ಅಂತ ಇದು ಇಷ್ಟು ದೊಡ್ಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಓಕೆ. ಸೊ ಬಾಡಿಗೆ ಮನೆ ಇತ್ತು, ಬಾಡಿಗೆ ಅಂದ್ಮೇಲೆ ಎಂತ ಬೇಕು, ಸ್ವಂತ ಮನೆ ಬೇಕಾಯ್ತು. ಸ್ವಂತ ಮನೆ ಓಕೆ, ಸಿಂಗಲ್ ಬೆಡ್ರೂಮ್ ಸಾಕಾಗುದಿಲ್ಲ, ಆಮೇಲೆ ಡಬಲ್ ಬೆಡ್, ಟ್ರಿಬಲ್ ಬೆಡ್, ಆಮೇಲೆ ಎಂತ 4 ಬೆಡ್, ಇಲ್ಲ ಕೆಳಗೆ ಸಾಕಾಗುದಿಲ್ಲ, ಮತ್ತೆ ಮೇಲೆ ಒಂದ್ ಬೇಕು, ಮೇಲೆ ಸಾಕಲ್ಲ ಅದಕ್ಕಿಂತ ಮೇಲೆ ಒಂದ್ ಬೇಕು. ಅದಾದ್ಮೇಲೆ ಇಲ್ಲಿ ಒಂದೇ ಸಾಕಲ್ಲ ಮನೆ, ಮತ್ತೆ ಇನ್ನೊಂದು ಸಿಟಿಯಲ್ಲಿ ಬೇಕು ಮತ್ತೆ ಮನೆ. ಇಲ್ಲಿ ಹೋದಾಗ ಇಲ್ಲಿ ಮನೆ ಬೇಕು, ಅಲ್ಲಿ ಹೋದಾಗ ಅಲ್ಲಿ ಮನೆ ಬೇಕು. ಮತ್ತೆ ಇನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋರಿಗೆ ಹೆಂಗ್ ಗೊತ್ತಾ, ಸೊ ಈ ದೇಶದಲ್ಲಿ ಒಂದ್ ಮನೆ, ಇನ್ನೊಂದ್ ದೇಶದಲ್ಲಿ ಒಂದ್ ಮನೆ. ಅಂದ್ರೆ ಈ ಹೇಗೆ ಇದೆಯಲ್ಲ, ಇದು ಮೈಂಡ್ ಕೊಪ್ಪಡಿ ಇಷ್ಟ ಇದೆ, ಅದು ಕೊಪ್ಪಡಿ. ಇದ್ರಲ್ಲಿ ಏನೇನು ವಿಚಾರ ಬರ್ತದೆ ನೋಡಿ, ಹಂಗೆ ಬರ್ತಾ ಹೋಗ್ತದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ, ಚೆನ್ನಾಗಿದೆ ಅದು ಕೇಳಿ. ಒಬ್ಬನು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದ. ಅವನು ಒಂದೇನು ಮಾಡಿದ ಅಂದ್ರೆ, 10 ರೂಪಾಯಿ ಕೊಟ್ಟು ಮಡಿಕೆ ಖರೀದಿ ಮಾಡಿದ, ಮಣ್ಣಿಂದ ಮಡಿಕೆ ಖರೀದಿ ಮಾಡಿಬಿಟ್ಟು ಅವನಿಗೆ ಹಿಂಗೆ ಆಲೋಚನೆ ಮಾಡ್ಕೊಂತ ನಿಂತ್ಕೊಂಡ. ಈ ಕುಟುಂಬದ ಭರಮೆ ಅಂದ್ರೆ ಏನು ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ ಕೇಳಿ. ಮಣ್ಣಿನ ಮಡಿಕೆ ತಗೊಂಡ್ಬಿಟ್ಟು 10 ರೂಪಾಯಿ ತಗೊಂಡ್ಬಿಟ್ಟು ಅವನು ಮಾರ್ಕೆಟ್ ಅಲ್ಲಿ ನಿಂತ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡಿದ. ಏನದು, ಈ 10 ರೂಪಾಯಿ ಮಡಿಕೆಯನ್ನ ನಾನು ಒಂದು 100 ರೂಪಾಯಿಗೆ ಸೇಲ್ ಮಾಡ್ತೇನೆ, ನನಗೆ 90 ರೂಪಾಯಿ ಲಾಭ ಆಯ್ತು, ಪ್ಲಸ್ ಅದು 10 ರೂಪಾಯಿ, ಒಂದು 100 ರೂಪಾಯಿ ಆಯ್ತು. ಅಲ್ಲೇ ಮುಂದೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಬಿಸಿಲಿಗೆ, ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ನನಗೆ 10 ಮಡಿಕೆ ಆಯ್ತು, ಈ 10 ಮಡಿಕೆಯನ್ನು ಮತ್ತೆ 100 ರೂಪಾಯಿಗೆ ಸೇಲ್ ಮಾಡ್ತೀನಿ ನಾನು. ಅವಾಗ ಎಷ್ಟು ಬರುತ್ತೆ, 1000 ರೂಪಾಯಿ. 1000 ರೂಪಾಯಿ ಬಂತು. ಆ 1000 ರೂಪಾಯಿ ತಗೊಂಡು ಮತ್ತೆ ಮಡಿಕೆ ಖರೀದಿ ಮಾಡ್ತೇನೆ 10 ರೂಪಾಯಿ. ಎಷ್ಟು ಮಡಿಕೆ ಬಂತು? 100 ಬಂತು. ಸೊ ಅದನ್ನ ಮತ್ತೆ 100 ರೂಪಾಯಿ ಮಾಡ್ತೇನೆ, ಹಾಗೆ ಹೋಗಿ 10,000 ಆಯ್ತು, ಹಾಗೆ ಲಕ್ಷ ಆಯ್ತು. ಸೊ ಹಂಗೆ ಆಲೋಚನೆ ಮಾಡ್ತಾ ಇದ್ದ, ಆಲೋಚನೆಗೆ ಮಿತಿನೇ ಇಲ್ಲ. ಮುಂದೆ ಏನಾಯ್ತು, ನಾನು ಇಲ್ಲಿ ರಸ್ತೆಯಲ್ಲಿ ಬಿಸಿಲಲ್ಲಿ ನಿಂತುಕೊಂಡು ಇದನ್ನ ಸೇಲ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಸೇಲ್ ಆಗ್ತದೆ, ಹಣ ಜಾಸ್ತಿ ಆಗ್ತಿದೆ. ಈಗ ಏನ್ ಮಾಡ್ಬೇಕು, ನಮ್ದೇ ಇಲ್ಲೇ ಒಂದು ಹಿಂದ್ಗಡೆ ಒಂದು ಅಂಗಡಿ ತಗೊಳ್ಳುವ ರೆಂಟಲ್ಲಿ, ಇಲ್ಲೇ ತಗೊಳ್ತೀನಿ. ಅದಾದ್ಮೇಲೆ ಈಗ ಸೇಲ್ ತುಂಬಾ ಆಯ್ತು, ಮಾರ್ಕೆಟಿಂಗ್ ತುಂಬಾ ಆಗ್ತಿದೆ. ಈಗ ಏನ್ ಮಾಡ್ಬೇಕು, ಒಬ್ಬನಿಗೆ ಕೆಲಸ ಮಾಡಕ್ ಆಗುದಿಲ್ಲ, 4 ಜನರ ಸೇವಕರನ್ನ ಇಟ್ಟುಕೊಡ್ಬೇಕು ಅಂಗಡಿಯಲ್ಲಿ, ನಾನು ಬಾಸ್ ಆಗಿ ಕೂತ್ಕೊಡುದು. ಅದಾದ್ಮೇಲೆ ಏನ್ ಮಾಡುದು, ಆಮೇಲೆ ಮದುವೆ ಆಗತ್ತೆ, ಮಕ್ಕಳಾಗ್ತಾರೆ. ಈಗ ಟ್ರಿಪ್ಪಿಗಂತ ಹೋಗ್ಬೇಕು, ಅಲ್ಲಿಗೆ ಇಲ್ಲಿ ಟ್ರಿಪ್ ಹೋಗ್ಬೇಕು. ಸೊ ಡೆಲ್ಲಿಗೆ ಹೋಗ್ಬೇಕು, ಮುಂಬೈಗೆ ಹೋಗ್ಬೇಕು, ಕೇರಳಾಗ ಹೋಗ್ಬೇಕು, ಮಾಲ್ಡೀವ್ಸ್ಗೆ ಹೋಗ್ಬೇಕು, ಇಂಡೋನೇಷ್ಯಾಗ ಹೋಗ್ಬೇಕು, ಇಂಟರ್ನ್ಯಾಷನಲ್. ಸೊ ಅಲ್ಲೆಲ್ಲ ಹೋಗ್ತೇವೆ, ಎಲ್ಲ ರೆಂಟ್ ತುಂಬಾ ಕಾಸ್ಟ್ಲಿ ಇದೆ. ಅಲ್ಲಿ ಒಂದೊಂದು ಮನೆ ಮಾಡುವ. ಸೊ ಒಬ್ಬರಿಗೆ ಏನ್ ಮಾಡುವ, ಇಂಜಿನಿಯರ್ ಮಾಡುವ ಮಗನಿಗೆ, ಇನ್ನೊಬ್ಬರಿಗೆ ಡಾಕ್ಟರ್ ಮಾಡುವ.
ಹಂಗೆ ವಿಚಾರ ಮಾಡ್ತಾ ಇದ್ದಾನೆ ಎಲ್ಲೆಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. ಅಯ್ಯೋ ಆಮೇಲೆ ಕಾರ್ ತಗೊಳ್ಳುವ, ಆಮೇಲೆ ಹೆಲಿಕಾಪ್ಟರ್ ಅಲ್ಲಿ ಹೋಗುವ, ಆಮೇಲೆ ವಿಮಾನದಲ್ಲಿ ತಿರುಗುವ, ಅದೆಲ್ಲ ಆಯ್ತಾಯ್ತು. ಸೊ ಆಮೇಲೆ ಏನ್ ಅನಿಸ್ತಂದ್ರೆ ಅವನು ಯಾವಾಗಾದ್ರೂ ಎಲ್ಲಾ ಕೆಲಸದವ್ರಿಗೆ ಹಚ್ಚಿ ಮ್ಯಾನೇಜರ್ ಕುಂದ್ರಿಸಿ ಕೆಲ್ಸಕ್ಕೆ ಹೋಗುದು, ಕೆಲ್ಸಕ್ಕೆ ಬಿಟ್ಟು ತಾನು ಎಲ್ಲ ಟ್ರಿಪ್ಪಿಗೆಲ್ಲ ಹೋಗುದು. ಅವನು ಬಂದಾಗ ಬಾಸ್ ಚೇರಲ್ಲಿ ಕುತ್ಕೊಂಡ ಹೀಗೆ ಮಾಡ್ತಾ ಕುತ್ಕೊಂಡಿದ್ದ. ಅವಾಗ ಏನಾಯ್ತು ಹೇಳಿ, ಯಾರೋ ಸರಿಯಾಗಿ ಕೆಲಸ ಕೇಳಿಲ್ಲ ಕೆಲಸದವ. ಕೆಲಸ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದ ತಕ್ಷಣ ಜಾಡಿಸಿ ಒದ್ದು ಬಿಟ್ಟ. ಸೊ ಒದ್ದ ತಕ್ಷಣ ಏನಾಯ್ತು ಹೇಳಿ, ಮಡಿಕೆಲ್ಲ ಹೊಡೆದ. ಅದು ಒಂದೇ ಎತ್ತು ಮಡಿಕೆ ಹೊಡೆದು ಹೋಯ್ತು ಅದು. ಸೊ ಇದಕ್ಕೆ ಹೇಳ್ತಾರೆ ಸಂಸಾರದ ಭ್ರಮೆ. ಅಂದ್ರೆ ಅವನು ಒಂದು ಮಡಿಕೆ ಇಟ್ಕೊಂಡು ಇಷ್ಟೆಲ್ಲಾ ಆಲೋಚನೆ ಮಾಡ್ತಿರೋದು ಇದ್ದಿದ್ದೊಂದು ಮಡಿಕೆ ಹೊಡೆದು. ಹಂಗೇನೆ ನಮ್ಮ ಹತ್ರನು ಒಂದೇ ಮಡಿಕಿದೆ. ಹೆಚ್ಚಿಗೆ ಮಡಿಕಿದೆಯಾ? ಯಾವ್ದದು ಒಂದೇ ಮಡಿಕೆ ಅಂದ್ರೆ? ಮನಸ್ಸು. ಯಾವ್ದದು? ಇಲ್ಲಿದೆ ನೋಡಿ. ಇದೇ ಕೊಪ್ಪಡಿ ಒಂದೇ ಇದೆ. ಇದು ಒಂದೇ ಮಡಿಕೆ ಇಟ್ಕೊಂಡು ಈ ಒಂದೇ ಕೊಪ್ಪಡಿ ಇಟ್ಕೊಂಡು ಆಲೋಚನೆ ಮಾಡಿ ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗಾಗತ್ತೆ ಅಂತ ಥಿಂಕ್ ಮಾಡಿ ಏನು ಕೊನೆಗೆ ಅದು ಒಂದಿದ್ರು ಇದನ್ನ ಹಾಳು ಮಾಡ್ಕೊಂಡು ಹೋಗುದು. ಅದೇ ಹೇಳುದು, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ, ನೀರ ಮ್ಯಾಲನಗುಳ್ಳಿ ಸ್ಥಿರವಲ್ಲ ಹರಿಯೇ. ಟಕ್ ಅಂತ ಹೊಡೆದು ಹೋಯ್ತು. ಅದು ಒಂದು ಹೊಡೆದು ಹೋಯ್ತು. ಆಮೇಲೆ ಎಂತ ಮಾಡೋದು? ಇಂಟರ್ನ್ಯಾಷನಲ್ ಟ್ರಿಪ್ಪು, ಎಲ್ಲಾ ಸಿಟಿಯಲ್ಲಿ ಒಂದೊಂದು ಬಂಗ್ಲೋ, ಕೆಲಸದವರು, ಸ್ವಂತ ಅಂಗಡಿ, ಬಿಸಿನೆಸ್ ಎಲ್ಲ ಹೋಯ್ತು, ಅದೆಲ್ಲ ಹೋಯ್ತು. ಸೊ ಹೀಗೆ ಜನರು ಭ್ರಮೆದಲ್ಲಿ ಸಿಕ್ಕಾಕೊಂಡು ಈ ರೀತಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾರೆ. ಹಾಗೆ ಹೇಳ್ತಾರೆ, ಗೃಹಸ್ಥರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ, ವಾನಪ್ರಸ್ಥದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಎಲ್ಲ ಇದ್ರ ಸಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದೇ ಚೈನ್ ಅಲ್ಲಿ ಒಂದೊಂದೇ ಸಿಕ್ಕಾಕೊಳ್ತಾ ಹೋಗ್ತಾನೆ. ಒಂದ್ ಹಿಡ್ಕೊಂಡ ತಕ್ಷಣ ಇನ್ನೊಂದು ಹಿಡಿದು ಸಿಕ್ಕಾಕೊಳುತ್ತೆ, ಅದನ್ನ ಸಿಕ್ಕಾಕೊಂಡ್ರೆ ಇನ್ನೊಂದು ಸಿಕ್ಕಾಕೊಳ್ಳುತ್ತೆ, ಮತ್ತೊಂದು ಸಿಕ್ಕಾಕೊಳ್ಳುತ್ತೆ. ಸಂಸಾರದಲ್ಲಿ ಹಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಸಿಕ್ಕಾಕೊಳ್ತೇವೆ. ಎಲ್ಲಾ ಕಡೆ ಸಿಕ್ಕೊಂಡಾದ್ಮೇಲೆ ಒಂದರಲ್ಲೇ ಸಿಕ್ಕಾಕೊಂಡ ಹೊರಗೆ ಬರೋದು ಈಸಿ ಇದೆಯೋ, 100 ವಿಷಯದಲ್ಲಿ ಸಿಕ್ಕಾಕೊಂಡ ಹೊರಗೆ ಬರೋದು ಈಸಿ ಇದೆಯಾ? ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇನೆ ಹುಷಾರಾಗಿರ್ಬೇಕು. ನಾನು ಇವತ್ತು ಯಾರಿಗೋ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ತುಂಬಾ ಚೆನ್ನಾಗಿತ್ತು ಅದು ವಿಷಯ. ಏನದು? ನಮ್ಮ ಆಶ್ರಮಲ್ಲಿ ಹೇಳ್ತಾರೆ ಭಕ್ತರಿಗೆ, ಏನ್ ಹೇಳ್ತಾರೆ ಅಂದ್ರೆ, ಯಾವ ವಸ್ತುವನ್ನ ನೀವು 3 ತಿಂಗಳ ಮೇಲೆ ಉಪಯೋಗ ಮಾಡೋದಿಲ್ಲ ನಿಮ್ಮ ಆಶ್ರಮದಿಂದ ಹೊರಗೆ ಹಾಕ್ಬಿಡ್ಬೇಕಂದ್ರೆ ಯಾರಿಗಾದ್ರೂ ಕೊಟ್ಟು ಬಿಡ್ಬೇಕು, ಇಟ್ಕೊಳ್ಳೋಂಗಿಲ್ಲ. ಅಂದ್ರೆ ನೀವು ಅಂಟ್ಕೊಂಡ್ ಬಿಡ್ತೀರ. ನಾನು ಒಬ್ರು ಭಕ್ತರಿಗೆ ಹೇಳ್ತಾ ಇದ್ದು, ಅಯ್ಯೋ ಪ್ರಭುಜಿ ಹಂಗಂಗಾಗತ್ತೆ, ನಮ್ಗೆ ವರ್ಷಕ್ಕೆ ಒಂದ್ಸರಿ ಬೇಕಾಗ್ತದೆ, ಅದನ್ನ ಕೊಟ್ಟು ಏನ್ ಮಾಡೋದು? ಸೊ ಅದೇ ಅಟ್ಯಾಚ್ಮೆಂಟ್. ಎಷ್ಟೋ ನಿಮ್ ಮನೆಯಲ್ಲಿ ನೀವೇ ತೆಗಿರಿ, ಬೆಡ್ರೂಮ್ ಓಪನ್ ಮಾಡಿ, ಕಿಚನ್ ಓಪನ್ ಮಾಡಿ, ನಿಮ್ಮ ಡ್ರಾವರ್ ಓಪನ್ ಮಾಡಿ, ಕಬ್ಬರ್ಡ್ ಓಪನ್ ಮಾಡಿ, ಎಷ್ಟೊಂದು ವಸ್ತುಗಳು ಇರ್ತವೆ. ಅವು ಒಟ್ಟು ಉಪಯೋಗಕ್ಕೆ ಬರುದಿಲ್ಲ, ಅಲ್ಲೇ ಇಟ್ಟಿಟ್ಟೆ ಹಾಳಾಗಿ ಹೋಗ್ತಾವ. ತುಕ್ ಹಿಡಿತದೆ, ಜಂಗ್ ಹಿಡಿತದೆ, ಅವನ್ನೆಲ್ಲ ಜಮಾ ಹಾಕೊಂಡು ಇವಾಗ ಬರ್ತದೆ ಸ್ಟೋರ್ ಮಾಡಿ ಹಂಗೆ ತುಂಬಿಸ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು. ಸೊ ಆಕ್ಚುಲಿ ಯಾವಾಗ್ಲೂ ಹೇಗೆ ಎಲ್ಲರೂ ಟ್ರಿಪ್ ಹೋಗ್ಬೇಕಂದ್ರೆ ಹೆಂಗ್ ಆಲೋಚನೆ ಮಾಡ್ತೀವಿ ಹೇಳಿ? ನಾವೆಲ್ಲರೂ ಲೈಟ್ ವೇಟ್ ಆಲೋಚನೆ ಮಾಡ್ತಿರಲ್ಲ, ಲೆಕ್ಕ ಹಾಕಿ ತೂಕ ಹಾಕಿ 1 ಬ್ಯಾಗ 2 ಬ್ಯಾಗ 1.5 ಬ್ಯಾಗ ಥಿಂಕ್ ಮಾಡ್ತೇವಲ್ಲ. ಜರ್ನಿ ಮಾಡ್ಬೇಕಾದ್ರೆ ಹಾಕೊಂಡು ಹೋಗಕ್ ಈಜಿ ಥಿಂಕ್ ಮಾಡ್ತೀವಿ. ತಗೊಂಡು ಹೋಗಕ್ಕೂ ಇಷ್ಟ ಇರ್ತದೆ, ಎಲ್ಲ ತಗೊಂಡು ಹೋಗ್ಬೇಕು. ಡೈಲಿ ಒಂದೊಂದು ಡ್ರೆಸ್ಸು, ಡೈಲಿ ಒಂದೊಂದು ಏನೇನ್ ಹೇಳ್ತಾರೆ ನಿಮ್ಗೆ ಗೊತ್ತಾಯ್ತದು. ಸೊ ಅವನ್ನೆಲ್ಲ ಸಾಮಾನ್ಯ ಇಟ್ಕೊಳ್ಬೇಕು, ಡೈಲಿ ಒಂದೊಂದು ಎಲ್ಲ ಬೇಕನ್ನಿಸ್ತದೆ. ನನಗೆ ಮೊನ್ನೆ ತುಂಬಾ ಖುಷಿ ಆಯ್ತು. ಇಲ್ಲಿ ನಾನು ಅಬ್ಸರ್ವ್ ಮಾಡ್ತೇನೆ, ಬಟ್ ನಮ್ಮ ಹೊನ್ನಾವರಿಗೆ ಒಂದಷ್ಟು ಭಕ್ತರು ಬಂದಿದ್ರು, ಸ್ವಲ್ಪ ಜನರ ಹಿಂದ್ಗಡೆಗೆ. ಸೊ ನಮ್ ಶಿಲ್ಪಾ ಮಾತಾಜಿ ಮತ್ತೆ ವೀರಣ್ಣ ಪ್ರಭು ಬೆಂಗಳೂರಿಂದ ಬಂದಿದ್ರು. ನಾನು ಸೊ ನನಗೆ ತುಂಬಾ ಇನ್ಸ್ಪೈರ್ ಆಗಿದೆ ಅವ್ರನ್ನ ನೋಡಿ. ನಾನು ಇಲ್ಲಿವರೆಗೂ ಯಾವುದೇ ಗೃಹಸ್ಥರು ನೋಡಿದೇನಲ್ವಾ, ಆ ಗೃಹಸ್ಥರು ನೋಡಿದ್ರೆ 4 ಜನ ಇದ್ರೆ 4 ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ. ನನಗೆ ವೀರಣ್ಣ ಪ್ರಭು ಮತ್ತೆ ಶಿಲ್ಪಾ ಮಾತಾಜಿ ಬಂದಿದ್ರೆ, ಅವ್ರು 3 ದಿನನೋ 4 ದಿನ ಇರ್ಲಿಕ್ಕೆ ಬಂದಿದ್ದಾರೆ. 4 ಜನ ಸೇರಿ ಒಂದೇ ಬ್ಯಾಗ್ ಇದೆ, ಅದು ಚಿಕ್ಕ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ದಾರೆ. ಹಿಂಗ್ ಗೃಹಸ್ಥರು ಇರ್ಬೇಕಂದ್ರೆ ಹಿಂಗಿರ್ಬೇಕು ನೋಡಿ ಅಂತ ಅನ್ನಿಸ್ಬಿಡ್ತಾನೆ. ಅವ್ರಿಗೆ ಹೇಳಿಲ್ಲ ನಾನು, ಅವ್ರು ಇಲ್ಲಿದ್ದಾರ ಜಾಸ್ತಿ ಇಲ್ಲ, 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, 2 ಗಂಡ ಹೆಂಡತಿ ಇದ್ದಾರೆ. ಅವರು ಒಂದೇ ಬ್ಯಾಗ್, ಅದು ಕೂಡ ಎಂತದ್ದು ಟ್ರಾಲಿ ಬ್ಯಾಗ್ ಅಲ್ಲ, ದೊಡ್ಡದಲ್ಲ, ಏನೂ ಅಲ್ಲ. ನಾವು ಬ್ರಹ್ಮಚಾರಿ ಹಿಡ್ಕೊಂಡು ಏನ್ ಹಿಡ್ಕೊಂಡು ಅಷ್ಟೇ ಇದೆ ಅದು. ಬಾಬಾಬರೇ, ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ.
ಹೆಂಗ್ ವಿಚಾರ ಮಾಡ್ತೀವಿ ಹೇಳಿ? ಲೈಟ್ ಆಗಿರ್ಬೇಕಂತ, ಜೀವನ ಲೈಟ್ ಆಗಿರ್ಬೇಕು. ಕಂಗ್ರಾಚುಲೇಷನ್ ಮಾತಾಜಿ, ನಿಜವಾಗ್ಲೂ ನನಗೆ ಇನ್ಸ್ಪೈರ್ ಆಗಿದೆ. ಸೊ ಪ್ರಭುಗಳಿಗೆ ಹೇಳಿ ನೀವು, ನಂಗೆ ತುಂಬಾ ಖುಷಿಯಾಗಿದೆ. ಅದ ಉದಾಹರಣೆ ಬೇರೆದವ್ರಿಗೆ 2 ಜನಕ್ಕೆ ಕೊಟ್ಟಿದ್ದೆ ನಾನು, ನಿಮಗೆ ಹೇಳಿಲ್ಲ. ನೋಡಿ ಅವರು ಹೆಂಗಿದ್ದಾರೆ, ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ. ಹಂಗೆ ಜೀವನ. ಸೊ ನಾವು ವಿಚಾರ ಮಾಡ್ತೀವಿ, ಯಾಕೆ ಅದು ಸಿಂಪಲ್ ತಗೊಂಡ್ಬಂದಿರ್ಬೋದು, ಯಾಕೆ ಅದು ಒಂದೇ ತಗೊಂಡ್ಬಂದಿದ್ರ ಮತ್ತೆ ಹೇಳಿ ನೀವು? ಮಕ್ಕಳಿದ್ದಾರೆ, ತಿನ್ನುವುದಿರ್ತದೆ, ಬಟ್ಟೆ ಇರ್ತದೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಆದ್ರೂ ಕೂಡ ಒಂದೇ ಆಗಿ ತಗೊಂಡ್ಬಂದಿದ್ರಿ ಹೇಳಿ? ಇಲ್ಲೇ ಇದ್ದಾರೆ ಅವರು. ಲೈಟ್ ಲಗೇಜ್ ಇದ್ರೆ ತುಂಬಾ ಈಸಿ ಆಗುತ್ತೆ ಪ್ರಭುಜಿ ತಗೊಂಡ್ ಹೋಗಕ್ಕೆ ಅಂತ, ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ಬಂದ್ವಿ. ತುಂಬಾ ಅಡ್ಜಸ್ಟ್ ಅಂದ್ರೆ ಎಂತ ಅಡ್ಜಸ್ಟ್? ಅದು ಒಂದರಲ್ಲಿ, ಅದು ಚಿಕ್ಕ ಬ್ಯಾಗದಲ್ಲಿ. ಖುಷಿ ಆಯ್ತು ನನ್ ಕೇಳಿ. ಸೊ ಹಾಗೆ ವಿಚಾರ ಮಾಡ್ತೀವಿ. ಅದೇ ರೀತಿ ಈ ಸಂಸಾರದಲ್ಲಿ ಹೋಗ್ಬೇಕಾದ್ರೂ ಕೂಡ ನಾವು ಅದು ಇದು ತುಂಬಿಸ್ಕೊಂಡು ಬ್ಯಾಗಲ್ಲಿ ಹೆಂಗ್ ವಿಚಾರ ಇರ್ತದೆ, ಹಾಗೆ ಮನೆಯಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಟ್ರೈ ಮಾಡ್ಬೇಕು. ತುಂಬಿಸಿ ಇಟ್ಕೊಳ್ಬಾರ್ದು. ಯಾವಾಗಾದ್ರೂ ನೀವು ಒಂದ್ ಕಡೆ ಶಿಫ್ಟ್ ಮಾಡಿದ್ರು ಕೂಡ ಲೈಟ್ ಇರ್ಬೇಕು. ಸೊ ಅದೇ ತೋರಿಸ್ತದೆ ನಮ್ ಬ್ಯಾಗ್, ನಮ್ ಲಗೇಜು. ಸೊ ಏನ್ ತೋರಿಸ್ತದೆ? ನಾವ್ ಎಷ್ಟು ಅಟ್ಯಾಚ್ ಆಗಿದ್ದೇವೆ ಈ ಭೌತಿಕ ವಿಷಯ ವಸ್ತುಗಳಿಗೆ. ಓಕೆ, ಸೊ ಸಿಕ್ಕಾಕೊಂಡಿರ್ತೇವಿ. ಹಾಗಂತೇಳಿ ಬಾಬಾ ತರ ತಿರುಗೋದಲ್ಲ, ಏನು ಇಲ್ಲ ಹಂಗೆ ಸುಮ್ಮನೆ ತಿರುಗೋದು ಅಲ್ಲ. ಇರ್ಬೇಕು, ಎಷ್ಟು ಬೇಕಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಇರಬೇಕು, ಜಾಸ್ತಿ ಅಟ್ಯಾಚ್ ಆಗೋದು. ಅದನ್ನೇ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಒಂದಾದ್ಮೇಲೆ ನಾವು ಸಿಕ್ಕಾಕೊಂಡು ಇಲ್ಲಿ ಸಿಕ್ಕಾಕೊಳ್ತೀವಿ. ನಾಯಿ ಬೆಕ್ಕಿನ ತರ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ನಾಯಿ ಬೆಕ್ಕಿನ ಹತ್ರ ಬ್ಯಾಗು ಇರುದಿಲ್ಲ, ಮನೇನೂ ಇರುದಿಲ್ಲ, ಎಂಥದ್ದು ಇರುದಿಲ್ಲ. ಆದ್ರೂ ಕೂಡ ಈ ಭೌತಿಕ ವಿಷಯದಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಸಿಕ್ಕಾಕೊಳ್ತೇವೆ. ಸೊ ನಾವು ಹೀಗಾಗ್ತೀವಿ. ಸೊ ಈ ಭೌತಿಕ ಭ್ರಮೆ, ಸಂಸಾರದ ಭ್ರಮೆ ನಮ್ ಜೀವನವನ್ನು ಹೆಂಗ್ ಹಾಳು ಮಾಡುತ್ತೆ. ಕೊನೆಗೆ ಅಂತ ಕಾಲದಲ್ಲಿ ಭಗವಂತ ನಾಮಸ್ಮರಣೆನೂ ಬರುವುದಿಲ್ಲ. ಅದೇ ಗೊತ್ತಿದೆಲ್ಲ, ನಾಳೆ ನೆನಪು ಮಾಡಿ ಆ ಸ್ಟೋರಿ ಹೇಳ್ತೇನೆ ನಿಮ್ಗೆ. ಯಾವ ಸ್ಟೋರಿ? ಕೈಲಾಸನ ಸ್ಟೋರಿ ಇದೆ. ಇವತ್ತು ಹೇಳೋದಿಲ್ಲ, ಸಮಯ ಆಯ್ತು. ಅದನ್ನ ನಾಳೆ ಯಾರಿಗೆ ನೆನಪಾಗಿಲ್ಲ ಅಂದ್ರೆ ನೆನಪು ಮಾಡಿ. ತುಂಬಾ ಬೆಸ್ಟ್ ಉದಾಹರಣೆ ಇದೆ ಇದಕ್ಕೆ. ಇದೇ ಇವತ್ತಿನ ಈ ಅಧ್ಯಾಯದಕ್ಕೆ ಸಂಬಂಧ ಇರುವಂತದ್ದು. ಸೊ ಯಾರು ನೆನಪು ಮಾಡಿದ್ರೆ ನಾನು ಹೇಳ್ತೇನೆ. ಓಕೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ರಾಮ. ರಾಮ ರಾಮ. ಸೊ ಯಾರಿಗೇನಾದ್ರೂ ಡೌಟ್ ಇದೆಯಾ? ಟಕ್ ಅಂತ ಕೇಳಿ. 1 ಅಥವಾ 2 ಪ್ರಶ್ನೆ. ಯಾರು ಫಸ್ಟ್ ಕೇಳ್ತೀರ ಅವ್ರಿಗೆ ಉತ್ತರ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಹ್ಲಾದ್ ಮಹಾರಾಜ ಪ್ರಭುಜಿ, ಈಗ ನಾಸ್ತಿಕರ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಅದ್ರ ಹಿಂದೆ ಏನಾದ್ರು ರೀಸನ್ ಇತ್ತಾ ಪ್ರಭುಜಿ? ಏನೆಲ್ಲ ಇರುತ್ತೆ. ಒಂದೊಂದ್ಸರಿ ಮಹಾನ್ ಭಕ್ತರು ಕೂಡ ಪರ್ಪಸ್ ಆಗಿ ಭಾಗವತದಲ್ಲಿ ಬರುವಂತ ಸನ್ನಿವೇಶಗಳು ಏನಿರ್ತಾವ ಅಂದ್ರೆ ನಮಗೆ ಒಂದು ನಿರ್ದೇಶನಗಳು ತೋರಿಸ್ಲಿಕ್ಕೂ ಇರ್ತವೆ. ಮತ್ತೆ ಏನಾರ ಒಂದ್ ಇರುತ್ತೆ, ಎಡವಟ್ಟು ಇದ್ದೇ ಇರುತ್ತೆ. ಒಂದ್ ವೇಳೆ ಇದ್ರೆ ಮಹಾನ್ ಭಕ್ತರು ತಗೊಳ್ತಾ ಇದ್ದಾರೆ ಜನ್ಮ ಅಂತ ಹೇಳಿದ್ರೆ ಆಕ್ಚುಲಿ ಅವರು ಸಾಮಾನ್ಯರಲ್ಲ. ಸಾಮಾನ್ಯವಾಗಿ ನಾವು ಪ್ರಭುಪಾದರು ಅಂತ ಇಂಥ ಆಚಾರ್ಯಗಳ ಮಹಾನ್ ಅವರೆಲ್ಲ ಜೀವನ್ ಮುಕ್ತರು. ಭಗವಂತನ ಒಂದು ಲೀಲೆಯಲ್ಲಿ ಭಾಗ ತೋರಿಸ್ಲಿಕ್ಕೆ, ನಾಟಕ ನಮ್ಮೆಲ್ಲರಿಗೂ ಅರ್ಥ ಮಾಡಿಸ್ಲಿಕ್ಕೆ ಹಾಗೂ ಬಂದವರು ಇರ್ತಾರೆ. ಅದೇನಾದ್ರೂ ಕಥೆನೂ ಇರುತ್ತೆ. ಸೊ ನಮಗೆ ಅದನ್ನ ಈಗ ಜಡ್ಜ್ ಮಾಡಿ ಹೀಗೆ ಅಂತ ಹೇಳಕ್ ನಮಗಾಗಲ್ಲ. ಓಕೆ, ಸರಿ ಪ್ರಭುಜಿ. ನೆಕ್ಸ್ಟ್. ಓಕೆ, ಸೊ ಇವತ್ತು ಈ ಅಧ್ಯಾಯವನ್ನ ಇಲ್ಲಿ ಕ್ಲಾಸಿಗೆ ಬರೋಕ್ಕಿಂತ ಮೊದಲು ಎಷ್ಟು ಜನ ಓದ್ಕೊಂಡ್ ಬಂದಿದ್ರಿ? ಎಷ್ಟು ಜನ ಓದಿದ್ರಿ? ಕೈ ಎತ್ತಿ. 3ನೇ ಅಧ್ಯಾಯ ಎಷ್ಟು ಜನ ಓದ್ಕೊಂಡ್ ಬಂದಿದ್ರಿ? ಓಕೆ, ಗಿರಿಜಾ ಮಾತಾಜಿ ಒಬ್ರು. ನೋಡುವ, ಅವ್ರೊಬ್ರೇ ಓದಿದ್ದ. ಓಕೆ, ನಿನ್ನೆ ಕ್ಲಾಸ್ ಮುಗೀತಲ್ಲ, ನಿನ್ನೆ 2ನೇ ಅಧ್ಯಾಯ ಮುಗಿಸಿದ್ದೆ ನಾನು. ಅದನ್ನ ಯಾರು ಓದಿದ್ರಿ? ಗಿರಿಜಾ ಮಾತಾಜಿ ಅವದೇ ಕೈ ಕಾಣಿಸ್ತದೆ. ಸುರೇಶ್ ಪ್ರಭು, ನೀವ್ರೆ ಯಾರು? ಇಲ್ಲೊಂದು ಯಾವ್ದೋ ಕೈ ಕಾಣಿಸ್ತದೆ. ಜನಾರ್ದನ್ ಪ್ರಭು, ಶೇಷಗಿರಿ ಪ್ರಭು, ಲಕ್ಷ್ಮಿ ಸಂಕನಗೌಡ, ಓಕೆ ಅವರು. ರೇಖಾ ಮಾತಾಜಿ. ಪ್ರಭು, ನನ್ನ ಹತ್ರ ಪುಸ್ತಕ ಇಲ್ಲ ಪ್ರಭುಜಿ. ಓ, ವೆರಿ ವೆರಿ ನೈಸ್. ಸೊ ಆಕ್ಚುಲಿ ನೋಡಿ, ನೀವು ಹಾಗೆ ಬಂದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗತ್ತೆ. ಒಂದ್ಸರಿ ಓದ್ಕೊಂಡ್ ಬಂದ್ರೆ ಇನ್ನೂ ಚೆನ್ನಾಗತ್ತೆ. ಅಟ್ಲೀಸ್ಟ್ ಕ್ಲಾಸ್ ಮುಗಿದ ತಕ್ಷಣ ಮರುದಿನ ಅಥವಾ ರಾತ್ರಿ ಇನ್ನೂ ಹೋದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಒಂದು ಕ್ಲಾಸ್ ಕೇಳಿ ಓದಿದ್ರೆ ಒಂದ್ ಲೆವೆಲ್ ಅರ್ಥ ಆಗತ್ತೆ. ಇನ್ನೂ ಬೆಸ್ಟ್ ಅರ್ಥ ಆಗತ್ತೆ ಅಂದ್ರೆ ಒಂದ್ಸರಿ ನೀವು ಓದ್ಕೊಂಡ್ ಬಂದು ಕ್ಲಾಸ್ ಕೇಳಿ ಇನ್ನೊಂದ್ಸರಿ ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ತುಂಬಾ ಚೆನ್ನಾಗಿದೆ ಅದು. ಸೊ ಅದಕ್ಕೆ ಸ್ವಲ್ಪ ಸಿನ್ಸಿಯರ್ ಆಗಿ, ಇದೇನು 5 ಮಿನಿಟ್ಸ್ ಅಲ್ಲೆಲ್ಲ, ನಾನು ಕ್ಲಾಸ್ ಕೊಡೋಕ್ಕಿಂತ ಮೊದಲೇ ನಿಮಗೆ ಇದು ಕ್ಲಾಸ್ ಕೊಡುವಾಗ ನಾನು ಜಸ್ಟ್ 5 ಮಿನಿಟ್ಸ್ ಓದ್ಕೊಂಡ್ ಬಂದು ನಿಮಗೆ ಕ್ಲಾಸ್ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಅದ್ರಲ್ಲಿ ಏನಿದೆ ಕನ್ನಡಿಸಿ.
ಸೊ ನೀವು ಕುತ್ಕೊಂಡು ಓದಿ, ಜಸ್ಟ್ 5 minutes ಅಲ್ಲಿ ಏನಿದೆ ಇದು, ಎಷ್ಟು ದೊಡ್ಡದಿದೆ ಪುಸ್ತಕ, ಇಡೀ ಪುಸ್ತಕ ಸೇರಿದ್ರು ಅರ್ಧ ಗಂಟೆಯಲ್ಲಿ ಮುಗಿದೋಗತ್ತೆ. ಸ್ವಲ್ಪ ಸಿನ್ಸಿಯರ್ ಆಗಿ ದಯವಿಟ್ಟು. ಓಕೆ, ಇದು ಪುಸ್ತಕ ಮತ್ತು ಮೊದಲಿನ ಪುಸ್ತಕನೂ ಇರ್ತೈತೆ ಅಲ್ವಾ ಇದು ಪ್ರಭುಜಿ? ಹಾ ನನ್ನ ಹತ್ರ 2 ಪುಸ್ತಕನೂ ಇದೆ. ನನ್ನ ಹತ್ರ ನಿಮ್ಗೆ ಹೆಂಗ್ 2 ಗೊತ್ತಾಯ್ತಲ್ಲ? ಪುಸ್ತಕ. ಹೆಂಗ್ ನೀವು ಗೊತ್ತಾಯ್ತು? ನೀವು ಕ್ಲಾಸ್ನಲ್ಲಿ ಹೇಳಿದ್ರೆ ಕೇಳಿದ್ದೇನೆ ಅಷ್ಟೇ. ಹಾ ಓಕೆ ಓಕೆ, ಬಟ್ ಪುಸ್ತಕನು ಓದಿ ಆಯ್ತಾ, ಸ್ವಲ್ಪ ಟ್ರೈ ಮಾಡಿ ಸಮಯ ನಾನು ಸಾಧ್ಯ. ತಗೊಳ್ತೇನೆ ಪ್ರಭುಜಿ, ನಾನು ಪುಸ್ತಕ Yes, ತಗೊಳ್ತೇನೆ yes. ಪ್ರಭುಜಿ. Yes, ಸ್ವಲ್ಪ ಕಣ್ಣು ಹಾಡಿಸಿ. ಓಕೆ, ಹರೇ ಕೃಷ್ಣ. ಮತ್ತೆ ಯಾರಿಗೆ ಏನಿದೆಯಾ? ಹರೇ ಕೃಷ್ಣ ಪ್ರಭುಜಿ, ನಾವು ಲೆವೆಲ್ 2 ನಾವು ಹೊಸ ಇದು ಸೆಕೆಂಡ್ ಚಾನ್ಸ್ ಆ ಬುಕ್ ಓದ್ಬಹುದಲ್ಲ? ಏನಂದ್ರೆ ಲೆವೆಲ್ ಸೆಕೆಂಡ್ ಬುಕ್ ಉಂಟಲ್ಲ, ಸೆಕೆಂಡ್ ಚಾನ್ಸ್ ಅಂತ ಬರ್ದಿರಲ್ಲ ಈ ವಾರದ, ಹರಿನಾಮ ನೆನೆದರೆ ಆ ಬುಕ್ ಓದ್ರೆ ಅಡ್ಡಿಲ್ಲ ನಾವು? ಓಲ್ಡ್ ನಿಮಗೆ ಏನಿದೆಯಲ್ಲ ಸಿಲೆಬಸ್ ಅಲ್ಲಿ ನೀವು ಓದ್ತಾ ಇರ್ರಿ. ಸಾಧ್ಯ ಆದ್ರೆ ಟೈಮ್ ಇದ್ರೆ ಓದ್ಕೊಂಡ್ ಬನ್ನಿ. ಇದು ನಿಮಗೆ ರಿವಿಷನ್ ಅಂದ್ರೆ, ನೀವು ಮೊದಲು ಇದನ್ನ ಮುಗಿಸಿದ್ರೆ ಕುತ್ಕೊಂಡು ಕೇಳ್ತಿದ್ರೆ ಆಪ್ಷನ್ ಇದು. ನಿಮಗೆ ಇನ್ನೂ ಟೈಮ್ ಇದೆ, ಇನ್ನೊಂದ್ಸರಿ ಓದಿ. ಓದಿದ್ರಲ್ಲಿ ಏನು ತಪ್ಪಿಲ್ಲ. ಟೈಮ್ ಇದೆ ಅಂದ್ರೆ ಅದನ್ನ ಇದನ್ನ ಓದ್ತಿದ್ರೆ ಓದಿ. ಸೊ ನಿಮ್ ಸಿಲೆಬಸ್ ಈ ವಾರ ಯಾವ ಪುಸ್ತಕ ಇದೆ? ಹರಿನಾಮ ನೆನೆದರೆ. ಓಕೆ ಓಕೆ ಓಕೆ, ಲೆವೆಲ್ 2 ಗೆ ಹರಿನಾಮ. ಹೋದ ವಾರ ಯಾವ್ದಿತ್ತು? ನೈಸರ್ಗಿಕ ನಿಯಮಗಳು ಮುಗಿತಾ? ಅದಾಯ್ತದೆ, ಎಕ್ಸಾಮ್ ಆಗಿದೆ. ಓಕೆ ಓಕೆ, ವೆರಿ ಗುಡ್. ಕ್ವಿಜ್ ಟೆಸ್ಟ್ ರಸ ಪ್ರಶ್ನೆ ಆಗಿದೆ. ಈಗ ಇದು ಹೊಸ ಹರಿನಾಮ ನೆನೆದರೆ, ಅದೇ ಓದ್ತಿದ್ ನಾವು. ಓದಿ ಓದಿ, ತುಂಬಾ ಚೆನ್ನಾಗಿದೆ ಅದು, ಓದಿ ಅದನ್ನ. ಮತ್ತೆ ಪ್ರಹ್ಲಾದ್ ಮಹಾರಾಜು ಓದ್ಬಹುದಾ ನಾವು ಅದ್ರ ಜೊತೆಗೆ? ಓದಿ, ಅದೇ ಹೇಳ್ತಾ ಇರೋದು. ಎಕ್ಸ್ಟ್ರಾ ಓದಿ. ಹೆಂಗು ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಲ್ಲ, ಟೈಮ್ ಇದ್ರೆ ಓದಿ. ಬಟ್ ಅದನ್ನ ಬಿಟ್ಟು ಇದನ್ನ ಓದೋದಲ್ಲ, ಅದನ್ನ ಓದ್ಕೊಂಡು ಹೆಚ್ಚಿಗೆ ಟೈಮ್ ಇದ್ರೆ ಇದನ್ನ ಕೂಡ ಓದಿ. ಹಾ ಓಕೆ ಪ್ರಭು, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಿಗೂ ಪ್ರಶ್ನೆ ಇಲ್ವಾ ಇವತ್ತು? ठीक है, ಇವತ್ತು ಏಕಾದಶಿ ಇತ್ತು. ಇನ್ನೊಂದು, ಯಾರು ಏಕಾದಶಿ ಮಾಡಿದ್ರಿ ಇವತ್ತು? ಎಷ್ಟು ಜನ ಏಕಾದಶಿ ಮಾಡಿದ್ರಿ? ಏಕಾದಶಿ ಎಲ್ಲರೂ ಮಾಡ್ತಾರಲ್ಲ ಪ್ರಭು. ನಾನ್ ನಿಮ್ದು ಕೇಳ್ತಾ ಇದೀನಿ, ಎಲ್ಲರದ್ದು ಯಾಕೆ ಕೇಳ್ತಾ ಇದೀರಿ? ಎಲ್ಲರೂ ಏನ್ ಮಾಡ್ತಾರೆ? ಅದಕ್ಕೆ ಕೈ ಕೇಳ್ತಾ ಇರೋದು. ಓಕೆ, ನಾನು ಮಾಡಿದ್ದೆ. ಯಾರು ನೀವು ಮಾಡಿದವರು? ಕೈ ಎತ್ತಿ, ಕಾಣಿಸುತ್ತೆ ನಂಗೆ, ಕೈ ನೋಡ್ತಾ ಇದ್ದೀನಿ. ಓಕೆ, ಎಸ್, ವೆರಿ ಗುಡ್. ಸ್ವಲ್ಪ ಇಲ್ಲ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ತಪಸ್ಸು ಮಾಡ್ಬೇಕು. ಓಕೆ, ಒಳ್ಳೇದನ್ನೇ ಇರುತ್ತೆ. ಓಕೆ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ವೆರಿ ಗುಡ್. ಸೊ ಇವತ್ತೆ 26 ಒಂದು ನಾಳೆಯಿಂದ ಎಲ್ಲ ಭಕ್ತರಿಗೆ ಒಂದು ಚಾಲೆಂಜ್ ಕೊಡ್ತೀನಿ ನಾನು. ಏನಂದ್ರೆ 15 ದಿನ ಚಾಲೆಂಜು. ಶ್ರೀ ರಾಮನವಮಿ ಬರ್ತಾ ಇದೆ. ಯಾವಾಗಿದೆ ರಾಮನವಮಿ ಗೊತ್ತಾ ನಿಮಗೆ? ಏಪ್ರಿಲ್ 6. ಜಸ್ಟ್ 9-10 days ಒಂದು ಚಾಲೆಂಜ್ ಕೊಡ್ತೀನಿ. ನಾಳೆ ಹೇಳ್ತೀನಿ, ನೋಡುವ ಯಾರು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಗೌರ ಭಕ್ತರೊಂದಿಗೆ ಕಿ ಜೈ. ನಿತಾಯಿ ಗೋ ಪ್ರಮಾನಂದ. ಹರೇ ಕೃಷ್ಣ ಪ್ರಭುಜಿ. 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 ಚಾಲೆಂಜ್ ಹೇಳಿರಲ್ಲ ಪ್ರಭುಜಿ.